ಜ್ಞಾನೋಕ್ತಿ ಬರೆದ ಪುಸ್ತಕ 13ನೇ ಅಧ್ಯಾಯ 3ನೇ ವಾಕ್ಯ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೊರೆದು ಬಿಡುವವನು ನಾಶವಾಗುವನು. ಮೈಕಲ್ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ನಮ್ಮನ್ನ ನಾಶ ಮಾಡುವಂತ ಅಥವಾ ನಮ್ಮನ್ನ ಉದ್ಧಾರ ಮಾಡುವಂತ, ನಮ್ಮನ್ನ ಕಾಪಾಡುವಂತ, ನಮ್ಮನ್ನ ಹಾಳು ಮಾಡುವಂತ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಬಾಯಿ. ನಿಮ್ ಬಾಯಿ ನಿಮ್ಮನ್ನ ಹಾಳು ಮಾಡುತ್ತೆ, ಉದ್ಧಾರನೂ ಮಾಡುತ್ತೆ. ಬಟ್ ವಿಶ್ವಾಸಿಗಳಾಗಿರೋ ನಾವು ಯಾವುದಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ನಮ್ಮ ಬಾಯಿಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಬಾಯಿ ಮಾತುಗಳ ಮೂಲಕವಾಗಿ ನಿಮ್ಮ ಹತ್ರ ಇರುವಂತ ಜೀವವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಕಾಪಾಡ್ಕೋಬಹುದು. ಅದೇ ನಿಮ್ಮ ಬಾಯಿ ಮಾತಿನ ಮೂಲಕವಾಗಿ ನಿಮ್ಮ ಹತ್ರ ಇರುವಂತ ನೆಮ್ಮದಿ, ಸಂತೋಷ, ಸಮಾಧಾನ ಎಲ್ಲವನ್ನ ಹಾಳು ಮಾಡ್ಕೋಬಹುದು. ಬಟ್ ನಮ್ಮ ಪ್ರಾಬ್ಲಮ್ ಏನಂದ್ರೆ, ನಮ್ ನೆಮ್ಮದಿ ಹಾಳಾದ್ರೆ, ನಮ್ ಸಮಾಧಾನ ಹಾಳಾದ್ರೆ, ನಮ್ ಸಂತೋಷ ಹಾಳಾದ್ರೆ ಅದಕ್ಕೆ ಕಾರಣ ಯಾರಂತ ಹೇಳ್ತೀವಿ? ಬೇರೆಯವ್ರ ಮೇಲೆ. ಅವರೆಲ್ಲ ಕಾರಣ. ನಮ್ಮ ನೆಮ್ಮದಿ ಹಾಳಾಗಕ್ಕೆ ಬೇರೆಯವರೆಲ್ಲ ಕಾರಣ, ನಮ್ಮ ಸಮಾಧಾನ ಹಾಳಾಗಕ್ಕೆ ಬೇರೆಯವರೆಲ್ಲ ಕಾರಣ, ನಮ್ಮ ಸಂತೋಷ ಹಾಳಾಗೋದಕ್ಕೆ ಬೇರೆಯವರೆಲ್ಲ ಕಾರಣ. ನಮ್ಮ ಹತ್ರ ಇರುವಂತ ಎಲ್ಲ ಒಳ್ಳೆಯದು ಹಾಳಾಗೋದಕ್ಕೆ ಕಾರಣನೇ ನಮ್ಮ ಬಾಯಿ. ಸಿಕ್ಕಿದ ಆಪರ್ಚುನಿಟಿಗೆಲ್ಲನು, ಸಿಕ್ಕಿದ ಅವಕಾಶಗಳಿಗೆಲ್ಲನು, ಸಿಕ್ಕೋ ಜನರ ಮುಂದೆ ಎಲ್ಲನು ಬಾಯಿ ತೆಗೆದು ಬೇಡದಿರೋದೆಲ್ಲ ಮಾತಾಡ್ಕೊಂಡು ಕೂತಿದ್ರೆ ಅದು ನಿಮ್ಮನ್ನ ಹಾಳು ಮಾಡುತ್ತೆ ಅನ್ನೋದನ್ನೇ ವಾಕ್ಯ ಹೇಳ್ತಾರೆ. ಸೊ ಇವತ್ತು ನಾವು ಧ್ಯಾನ ಮಾಡಕ್ ಹೋಗೋದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಬಾಯಿ ಮತ್ತು ಅದರಿಂದ ಬರುವಂತ ಮಾತು. ಬಾಯಿ, ಅದರಿಂದ ಬರುವಂತ ಮಾತು. ಎಲ್ಲ ಬಾಯಿ ಬಿಟ್ಟು ಹೇಳ್ರಿ, ಬಾಯಿ, ಅದರಿಂದ ಬರುವಂತ ಮಾತು. ಇನ್ನೊಂದ್ಸರಿ ಹೇಳ್ರಿ, ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ. ಸೊ ಬಾಯಿ, ಅದರಿಂದ ಬರುವಂತ ಮಾತು. ಸೊ ಬಾಯಿನ ಏನ್ ಮಾಡ್ಕೋಬೇಕಂತೆ? ಕಾಯ್ಕೋಬೇಕು, ಕಾಪಾಡ್ಕೋಬೇಕು. ಬಾಯನ್ನ ಕಾಪಾಡ್ಕೊಳಕ್ಕೆ ಬರೆದಿರುವಂತ ವ್ಯಕ್ತಿ ಅವನು ಬದುಕಿದ್ರು ಸತ್ತಿದ್ದಂಗೆ ಲೆಕ್ಕ. ಯಾಕಂದ್ರೆ ಅವನಲ್ಲಿ ಏನಿಲ್ಲ, ಜೀವನೇ ಇಲ್ಲ. ಬಾಯನ್ನ ಕಾಪಾಡ್ಕೊಳ್ದಿರೋ ವ್ಯಕ್ತಿಯಲ್ಲಿ ಏನಿಲ್ಲ, ಜೀವ ಇಲ್ಲ. ಅವನ್ ಮಾತಾಡೋ ಮಾತಲ್ಲಿ ನಾವು ಸಮಾಧಾನ ಅನುಭವಿಸಕ್ಕಾಗಲ್ಲ, ನೆಮ್ಮದಿನೂ ಅನುಭವಿಸಕ್ಕಾಗಲ್ಲ, ಸಂತೋಷನ ಅನುಭವಿಸಕ್ಕಾಗಲ್ಲ. ಅವನ ಬಾಯಿಂದ ನಮಗೆ ಆದರಣೆಯನ್ನು ಸಿಕ್ಕಲ್ಲ. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಬಾಯನ್ನ ಕಾಪಾಡ್ಕೊಳ್ದಿರೋ ವ್ಯಕ್ತಿಯ ಮೂಲಕವಾಗಿ, ಅವರ ಮಾತುಗಳ ಮೂಲಕವಾಗಿ ನಮಗೆ ಝೀರೋ ಬೆನಿಫಿಟ್. ಅವರಿಂದ, ಅವರ ಮಾತುಗಳಿಂದ ನಮ್ಗೆ ನೆಮ್ಮದಿನೂ ಸಿಕ್ಕಲ್ಲ, ಸಮಾಧಾನನೂ ಸಿಕ್ಕಲ್ಲ, ಸಂತೋಷನೂ ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ಝೀರೋ ಬೆನಿಫಿಟ್. ಬಾಯನ್ನ ಕಾಪಾಡ್ಕೊಳ್ದಿರೋ ವ್ಯಕ್ತಿ ಹತ್ರ ಅವರ ಮಾತುಗಳಿಂದ ನಮಗೆ ಏನು ಬೆನಿಫಿಟ್ ಇಲ್ಲ. ಸೊ ಅವರ ಸಲಹೆಗಳನ್ನ ತಗೊಳ್ಳೋದು ವೇಸ್ಟ್. ಬಾಯನ್ನ ಕಾಪಾಡ್ಕೊಳ್ದಿರೋ ವ್ಯಕ್ತಿಯ ಸಲಹೆಗಳನ್ನ ತಗೊಳ್ಳೋದು ವೇಸ್ಟ್. ಯಾಕಂದ್ರೆ ಆ ಸಲಹೆಗಳಲ್ಲಿ ಜೀವ ಇಲ್ಲ. ಯಾರ ಸಲಹೆಗಳನ್ನ ತಗೊಳ್ತಾ ಇದೀರ ಅನ್ನೋದು ಸ್ವಲ್ಪ ಪ್ರಶ್ನೆ ಮಾಡ್ಕೊಂಡು, ನಮ್ಮನ್ನ ನಾವು ಕೇಳ್ಕೊಂಡು, ನಮಗ್ ನಾವು ಗೊತ್ತು ಮಾಡ್ಕೋಬೇಕಾದ್ರೆ
ಯಾಕೆಂದ್ರೆ ಜೀವ ಇಲ್ದಿರೋ ಮಾತುಗಳನ್ನ ಕೇಳಿಸ್ಕೊಂಡು ಏನೋ ಒಳ್ಳೇದಾಗತ್ತೆ ಅಂತ ನಾವು ಎದುರು ನೋಡಿದ್ರೆ ಅದರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ. ಸೊ ವಿಶ್ವಾಸಿಗಳಾಗಿರೋ ನಾವು ಯಾರ ಮಾತನ್ನ ಕೇಳಬೇಕು? ಜೀವ ಇರೋ ಮಾತನ್ನು ಕೇಳಿ ಯಾರ ಬಾಯನ್ನ ಕಾಯ್ಕೋತಾರೋ ಕಂಟ್ರೋಲ್ ಇಟ್ಕೊಂತಾರೋ ಅವ್ರ ಮಾತುಗಳನ್ನ ಕೇಳಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಪ್ರಯೋಜನ ಸಿಗತ್ತೆ. ಬಾಯನ್ನ ಕಾಪಾಡ್ಕೊಳ್ದಿರೋ ವ್ಯಕ್ತಿಯ ಮಾತುಗಳನ್ನ ಕೇಳಿದ್ರೆ ನಿಮ್ ಟೈಮ್ ವೇಸ್ಟು, ನಿಮ್ ಜೀವನನೂ ವೇಸ್ಟು. ಸೊ ವಿಶ್ವಾಸಿಗಳಾಗಿರೋ ನಾವು ಏನ್ ಮಾಡ್ಬೇಕು? ಬಾಯನ್ನ ಕಾಪಾಡ್ಕೊಂಡು. ಅದೇ ಜ್ಞಾನ 15ನೇ ಅಧ್ಯಾಯ 4ನೇ ವಾಕ್ಯ. ಸಂತೈಸುವ ನಾಲಿಗೆ ಜೀವ ವೃಕ್ಷವು, ಬಲಾತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಮೈಕಲ್ ಸಂತೈಸುವ ನಾಲಿಗೆಯೇ ನಿಧಾನಕ್ಕೋದಮ್ಮ. ಸಂತೈಸುವ ನಾಲಿಗೆ ಸಂತೈಸುವಂತ ನಾಲಿಗೆಯೇ ಜೀವ ವೃಕ್ಷವು, ಜೀವದ ವೃಕ್ಷವು. ಬಲಾತ್ಕರಿಸುವ ನಾಲಿಗೆ ಬಲಾತ್ಕರಿಸುವಂತ ನಾಲಿಗೆ ಮನ ಮುರಿಯುವುದು. ಇವಾಗ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ ಮನ್ಸು ಅವಾಗ ಬ್ರೇಕ್ ಆಗೋದು ಯಾಕೆ? ಯಾಕೆ ಬ್ರೇಕ್ ಆಗೋದು ಮನ್ಸು? ಯಾರೋ ನಿಮ್ಮನ್ನ ನಾಲಿಗೆಯ ಮೂಲಕವಾಗಿ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾಲಿಗೆಯ ಮೂಲಕವಾಗಿ ಬಾಯಿಂದ ಬರುವಂತ ಮಾತುಗಳ ಮೂಲಕವಾಗಿ ಬಲಾತ್ಕಾರ ಮಾಡಿದಾಗ ನಮ್ಮ ಮನಸ್ಸೇನಾಗತ್ತೆ? ಮುರಿಯಲ್ಪಡುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ನಿಮ್ಮ ಮಾತುಗಳಿಂದ, ನಿಮ್ಮ ನಾಲಿಗೆಯಿಂದ ನನ್ನನ್ನ ಇನ್ಮೇಲೆ ಬಲಾತ್ಕಾರ ಮಾಡಬೇಡ್ರಿ ನೀವು ಅಂತ. ಸೊ ಒಬ್ಬರು ನಾಲಿಗೆಯಿಂದ ಬಲಾತ್ಕಾರ ಮಾಡಿ ಒಬ್ಬರ ಮನಸ್ಸನ್ನ ಏನ್ ಮಾಡ್ಬೋದು? ಮುರಿಬೋದು, ಮನಸ್ಸನ್ನ ಮುರಿಬೋದು. ಸೊ ನೀವ್ ಎಷ್ಟು ಜನರ ಮನಸ್ಸನ್ನ ಮುರಿದಿದ್ದೀರ ಇದರ ಬಲಾತ್ಕಾರ ಮಾಡಿ? ಸೊ ಬಲಾತ್ಕಾರ ಮಾಡಿ ಎಲ್ಲರ ಮನಸ್ಸು ಮುರಿದು ಇಲ್ಲಿ ಬಂದ್ಬಿಟ್ಟು ನಾವು ಏನಂತ ಆರಾಧನೆ ಮಾಡ್ತೀವಿ? ನೀನಿಲ್ಲದೆ ನಾನಿಲ್ಲ ಸ್ವಾಮಿ ಅಂತೀವಿ. ಏನಕ್ಕೆ ಬಾಯಿನ ಕಾಪಾಡ್ಕೊಬೇಕಂದ್ರೆ ಬಾಯಿ ಒಳಗಡೆ ಒಂದ್ ನಾಲಿಗೆ ಇದೆ, ಆ ನಾಲಿಗೆ ಬಲಾತ್ಕಾರ ಮಾಡುತ್ತೆ. ಅದ್ರ ನೇಚರ್, ಅದ್ರ ಕ್ಯಾರೆಕ್ಟರ್ ಬಲಾತ್ಕಾರ ಮಾಡೋದು. ಅದಕ್ಕೆ ಕಥೆಗಳು ಮಾತಾಡೋದು ನಾವು ಜಾಸ್ತಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಏನ್ ಕಥೆಗಳು ಮಾತಾಡ್ತೀವಿ ಅಂದ್ರೆ ನಾಲಿಗೆ ಏನ್ ಮಾಡುತ್ತೆ? ಬಲಾತ್ಕಾರ ಮಾಡ್ತಾ ಇರುತ್ತೆ. ಮಾತಾಡಿದ್ರೇನೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೆ ತೃಪ್ತಿ, ನೆಮ್ಮದಿ. ಬಟ್ ಆದ್ರೆ ನಾಲ್ಗೆ ಕಂಟ್ರೋಲ್ ನಾವಿರ್ಬೇಕಾ? ನಮ್ ಕಂಟ್ರೋಲ್ ನಮ್ ನಾಲ್ಗೆ ಇರ್ಬೇಕಾ? ನಮ್ ಕಂಟ್ರೋಲ್ ನಾಲ್ಗೆ ಇರ್ಬೇಕಂದ್ರೆ ಬಾಯಿ ಮುಚ್ಚೋದ್ ಕಲಿಬೇಕು ನಾವು. ನಾಲ್ಗೆಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ನಾವು, ಬಟ್ ಬಾಯಿನ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಮುಂಚೆ ವಾಕ್ಯ ಓದಿದ್ ನಾವು, ಬಾಯಿಯನ್ನ ಕಾಯುವವನು ಜೀವವನ್ನ ಕಾಯ್ದು. ನಾಲ್ಗೆನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದ್ರೆ ನಮ್ ಬಾಯಿನ ಕಂಟ್ರೋಲ್ ಮಾಡ್ಬೋದಲ್ವಾ? ಎರಡು ಜನರು ನಮ್ಮ ಪಕ್ಕದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಬಾಯಿ ಮುಚ್ಕೋಬೇಕು. ಬಾಯಿ ತೆಗೆದ್ರೆ ಅವ್ರ ಕಥೆಗಳೆಲ್ಲ ಕೇಳಿಸ್ಕೊಂಡು ಏನ್ ಮಾಡುತ್ತೆ? ಈ ನಾಲ್ಗೆ ಬಲಾತ್ಕಾರ ಮಾಡಕ್ ಸ್ಟಾರ್ಟ್ ಮಾಡ್ತದೆ, ಡಾಮಿನೇಟ್ ಮಾಡ್ತದೆ. ಫಸ್ಟ್ ನಮ್ ವೀಕ್ನೆಸ್ ಏನು, ನಮ್ ಸ್ಟ್ರೆಂತ್ ಏನು, ನಮ್ ಬಲ ಏನು, ನಮ್ ಬಲಹೀನತೆ ಏನು ಅನ್ನೋದು ತಿಳ್ಕೋಬೇಕು. ಏನ್ ಹೇಳ್ರಿ? ನಮ್ ಬಲ ಏನು, ನಮ್ ಬಲಹೀನತೆ ಏನು. ಇವ್ರ ಕಥೆಗಳೆಲ್ಲ ಕೇಳಿಸ್ಕೊಂಡ್ರೆ ನನ್ನ ನಾಲ್ಗೆ ಬಲಾತ್ಕಾರ ಮಾಡಕ್ ಸ್ಟಾರ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗದೆ ಹೋದ್ರೆ ನೀವು ಬುದ್ಧಿವಂತರಲ್ಲ. ಗೊತ್ತು ನಿಮಗೆ. ಈ ಕಥೆಗಳೆಲ್ಲ ಕೇಳಿಸ್ಕೊಂಡ್ರೆ ನನ್ನ ನಾಲ್ಗೆ ಸುಮ್ನೆ ಇರಲ್ಲ, ಮಾತಾಡಕ್ ಸ್ಟಾರ್ಟ್ ಮಾಡ್ತೆ ಅಂತ ಗೊತ್ತಾದ್ಮೇಲೂ ಅಲ್ಲಿ ನಿಂತ್ಕೊಂಡು ಕಥೆಗಳು ಕೇಳಿಸ್ಕೊಂತೀರಲ್ಲ. ಅದು ಕೇಳಿಸ್ಕೊಂಡ್ರೆ ಏನ್ ಮಾಡ್ತಾರೆ? ನಾಲ್ಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾದ್ಮೇಲೂ ನೀವು ಆ ಕಮ್ಯುನಿಕೇಶನ್ ನ, ಅಲ್ಲಿ ನಡೀತಿರುವಂತ ಸಂಭಾಷಣೆಯನ್ನ ನೀವು ಅವಾಯ್ಡ್ ಮಾಡದೆ ಹೋದ್ರೆ ನೀವು ಮುಟ್ಟಾಡ್ರ ದಡ್ರ ಎರಡು ಒಂದೇನೆ. ಅಂದ್ರೆ ಯಾವ್ದ್ರಿಂದ ನಮ್ಮ ಜೀವನ ಹಾಳಾಗ್ತಾ
ಆಗ್ತಾ ಇದೆಯೋ ಅದನ್ನ ನಾವೇನ್ ಮಾಡ್ಬೇಕು? ಅವಾಯ್ಡ್ ಮಾಡೋದು ಕಲಿಬೇಕು. ಅವಾಯ್ಡ್ ಮಾಡಿ ಅದನ್ನ ನಾವು ಕಂಟ್ರೋಲ್ ಮಾಡೋದು ಕಲಿಬೇಕು. ಮುಕ್ಕಾಲು ಭಾಗ ನಮ್ಮ ಜೀವನದಲ್ಲಿರುವಂತ ನೆಮ್ಮದಿ ಸಂತೋಷ ಹಾಳಾಗ್ತಿರೋದೇ ನಮ್ಮ ಬಾಯಿನ ಕಾಪಾಡ್ಕೊಳ್ದಿರೋದ್ರಿಂದ. ಯಾಕೆಂದ್ರೆ ಬಾಯಿನ ನಾವು ಓಪನ್ ಮಾಡಿ ಬಿಟ್ಬಿಡ್ತೀವಿ, ನಾಲ್ಗೆ ಹೊರಗಡೆ ಬಂದು ಏನ್ ಮಾಡ್ತಾ ಇರ್ತದೆ? ಎಲ್ಲಾರ ಮೇಲೂ ದೌರ್ಜನ್ಯ ಮಾಡ್ತಾ ಇರ್ತದೆ, ಬಲಾತ್ಕಾರ ಮಾಡ್ತಾನೆ ಇರ್ತದೆ. ಕಿವಿ ಕೇಳಿಸ್ಕೊಳುತ್ತೆ, ಅಲ್ಲಿ ಹೋಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಬಲಾತ್ಕಾರ ಮಾಡ್ತಾರೆ. ಅವ್ರು ಹೇಳಿದ್ರ ಅವ್ರ ಬಗ್ಗೆ ಹೋಗಿ ಎಲ್ಲರಿಗೂ ಹೇಳು ಅಂತ? ಇಲ್ಲ. ಅವ್ರು ಹೇಳದೆ ಹೋದ್ರು ನಾವು ಹೋಗಿ ಹೇಳಿದ್ರೆ ಅದನ್ನ ಏನಂತಾರೆ ಹೇಳ್ರಿ? ಬಲಾತ್ಕಾರನೇ. ಫೋರ್ಸ್ಫುಲಿ ನಾವೇನ್ ಮಾಡ್ತಾ ಇದೀವಿ? ಅವ್ರ ಕಥೆನ ತಗೊಂಡೋಗಿ ಮತ್ತೊಬ್ರಿಗೆ ಹೇಳ್ತಾ ಇದ್ದೀವಿ. ಅದೇನದು? ಬಲಾತ್ಕಾರ. ಬಲಾತ್ಕಾರ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನನ್ನ ಬಲಾತ್ಕಾರ ಮಾಡ್ಬೇಡ್ರಿ ಇವತ್ತಿಂದ ಅಂತ. ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ನನ್ನ ಕತೆ ಮಾತಾಡ್ಬೇಕಾದ್ರೆ ನಾನು ಪರ್ಮಿಷನ್ ಕೇಳಿ ಅಂತ ಹೇಳಿ. ಪರ್ಮಿಷನ್ ಕೇಳ್ರಿ, ಆದ್ರೆ ಬಲಾತ್ಕಾರ ಮಾಡಬೇಡ್ರಿ. ಪರ್ಮಿಷನ್ ಕೇಳ್ರಿ. ಹೇಳ್ರಿ ಹೇಳ್ರಿ ಪಕ್ಕದಲ್ಲಿವ್ರಿಗೆ, ಪರ್ಮಿಷನ್ ಕೇಳ್ರಿ, ಬಲಾತ್ಕಾರ ಮಾಡಬೇಡ್ರಿ. ಹೋಗೋಣ ಮುಂದೆ, ಹೋಗ್ತಾ ಇದೆ ತಲೆಗೆ. ಹೋಗೋಣ ಇನ್ನ ಸ್ವಲ್ಪ. ಅದಕ್ಕೆ ನಾವು 15ನೇ 23ನೇ ವಾಕ್ಯ. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ಲರೂ ಸಿಕ್ಕಿದ್ಯಾ? ಎಲ್ಲರೂ ಓದಿ ಒಂದ್ಸರಿ ನೋಡೋಣ. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಸ್ವಾರಸ್ಯ, ಉಲ್ಲಾಸ. ಫಸ್ಟ್ ಲೈನ್ ಏನ್ ಹೇಳುತ್ತೆ? ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ. ಇವಾಗ ಅದನ್ನೇ ಉಲ್ಟಾ ಮಾಡ್ಕೊಳ್ಳೋಣ. ಬರೀ ದುಃಖ. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಇಷ್ಟ ಬಂದಂಗೆ ಉತ್ತರ ಕೊಡುವವನಿಗೆ ಎಷ್ಟೋ ದುಃಖ. ಸೊ ದುಃಖ ಸಂತೋಷ ಅನ್ನೋದು ನಿಮ್ ಬಾಯಲ್ಲೇ ಇದೆ. ಮೊದಲು ಪ್ರಾರಂಭ ಆಗೋದು ನಿಮ್ಮಿಂದನೇ. ದುಃಖ ಸಂತೋಷ ಎರಡನ್ನೂ ಪ್ರಾರಂಭ ಆಗೋದು ಮೊದಲು ನಿಮ್ಮಿಂದನೇ. ನೀವು ಮಾತಾಡೋ ಮಾತಲ್ಲಿ ನಿಮಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ, ನಿಮ್ಮ ನಾಲಿಗೆ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ, ನಿಮ್ಮ ಬಾಯಿ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ, ನೀವು ಖಂಡಿತವಾಗಿ ಜೀವನದಲ್ಲಿ ದುಃಖದ ಮೇಲೆ ದುಃಖವನ್ನು ಅನುಭವಿಸ್ತಾನೇ ಇರ್ತೀರ ಹೊರತು ಸಂತೋಷವನ್ನ, ಉಲ್ಲಾಸವನ್ನ ಮಾತ್ರ ಅನುಭವಿಸಕ್ಕೆ ಆಗಲ್ಲ. ಎಷ್ಟು ಜನ ಜೀವನದಲ್ಲಿ ಉಲ್ಲಾಸವನ್ನು ಅನುಭವಿಸ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಸೊ ಅದು ಏನ್ ಮಾಡ್ಬೇಕು? ನಾವು ನಮ್ಮ ಬಾಯನ್ನ ಕಂಟ್ರೋಲ್ ಮಾಡ್ಬೇಕು. ಬಾಯಿಯ ಮೂಲಕವಾಗಿ ತಕ್ಕ ಉತ್ತರವನ್ನ ಕೊಡೋದು ಮಾತ್ರನೇ ಕಲಿಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಪಕ್ಕದಲ್ಲಿ ಮುಖ ಹೇಳ್ರಿ. ಒಂದ್ ಕ್ವಶನ್ ಕೇಳಿದ್ರೆ 100 ಉತ್ತರ ಏನಕ್ಕೆ ಕೊಡ್ತೀರಾ ನೀವು ಅಂತ ಕೇಳ್ರಿ. ಒಂದ್ ಕ್ವಶನ್ ಕೇಳಿದ್ರೆ ಏನ್ ಮಾಡ್ತಾರೆ ಜನರು? 100 ಉತ್ತರ ಕೊಡ್ತಾರೆ. 1 ಲೈನ್ ಆನ್ಸರ್ ಕೇಳಿದ್ರೆ 100 ಲೈನ್ ಆನ್ಸರ್ ಕೊಡ್ತಾರೆ. ವಿಶ್ವಾಸಿಗಳಿಗೆ ತಕ್ಕ ಉತ್ತರ ಕೊಡೋದು ಗೊತ್ತಿಲ್ಲದೆ ಹೋದ್ರೆ ಜೀವನದಲ್ಲಿ ಉಲ್ಲಾಸ ಪಡೋದಕ್ಕೆ, ಸಂತೋಷನ ಅನುಭವಿಸೋದಕ್ಕೆ ತುಂಬಾ ಕಷ್ಟ. ದೇವ್ರ ಜೊತೆ ಇದ್ರು, ಉಪವಾಸ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಎಲ್ಲ ಮಾಡಿದ್ರು, ಆರಾಧನೆ ಮಾಡಿದ್ರು ಸಂತೋಷ ಮಾತ್ರ ಸಿಕ್ಕಲ್ಲ. ಯಾಕಂದ್ರೆ ಅದು ನಿಮ್ಮ ಮಾತುಗಳು ನಿಮ್ಮನ್ನ ದಿನ ದಿನ ನೀವು ಒಳಗಡೆ ಏನ್ ಮಾಡ್ತಾ ಇರ್ತದೆ? ನಿಮ್ಮನ್ನೇ ಹಾಳು ಮಾಡ್ತಾ ಇರ್ತದೆ, ನಾಶ ಮಾಡ್ತಾ. ಸೊ ತಕ್ಕ ಉತ್ತರ ಕೊಡುವವನು ಉಲ್ಲಾಸವಾಗಿರ್ತಾನೆ. ಸೊ ಒಂದು ವಿಶ್ವಾಸಿ ಏನ್ ಮಾಡ್ಬೇಕು? ತಕ್ಕ ಉತ್ತರವನ್ನ ಕೊಡೋದನ್ನ ಕಲಿಬೇಕು. ಇದನ್ನ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ ನೋಡ್ರಿ. ನಿನ್ನ ಮಾತು ಹೌದಾದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ, ಇದಕ್ಕಿಂತ ಹೆಚ್ಚಾಗಿರುವುದು ಸೈತಾನದಿಂದ ಬಂದಿದೆ. ಸೈತಾನದಿಂದ ಏನಕ್ಕೆ ಬರುತ್ತೆ ಹೇಳ್ರಿ? ಅದನ್ನ ಏನಕ್ಕೆ ಹೇಳ್ತಾರೆ? ಅದ್ರ ರೆಫರೆನ್ಸ್ ಏನಕ್ಕೆ? ಅದಕ್ಕಿಂತ ಜಾಸ್ತಿ ಮಾತಾಡಕ್ ಹೋದ್ರೆ ಅದು ನಮ್ಮನ್ನ ಹಾಳು ಮಾಡುತ್ತೆ ಅಂತ ಯೇಸುಸ್ವಾಮಿಗೆ ಗೊತ್ತು.
ನಾವು ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ, ನಾವು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ನ ಲಿಮಿಟ್ಗೆ ದಾಟಿ ನನ್ನ ಲಿಮಿಟ್ ಅಂದ್ರೆ ನಾನು ಕೇಳಿಸ್ಕೊಳ್ಳೋ ಲಿಮಿಟ್ ಕೆಪಾಸಿಟಿ ದಾಟಿ ಯಾರಾದ್ರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಹೋಗ್ಬಿಡ್ತೀನಿ. ಯಾಕಂದ್ರೆ ಅದು ಕೇಳಿಸ್ಕೊಳ್ಳೋ ಲಿಮಿಟೇ ನಂದು ಅಷ್ಟೇ. ಅದಕ್ಕೆ ಮೀರಿ ನನ್ನ ಕೈಯಲ್ಲಿ ಕೇಳಿಸ್ಕೊಳಕ್ ಆಗಲ್ಲ, ಅವ್ರನ್ನ ನಾನು ಬಲಾತ್ಕಾರ ಮಾಡಕ್ಕೆ ಬಿಡಕ್ಕೂ ಆಗಲ್ಲ. ನಾನು ಕೇಳಿಸ್ಕೊಳಕ್ ಆಗಲ್ಲ ಅಂದ್ರೆ ಕೇಳಿಸ್ಕೊಳಕ್ ಆಗಲ್ಲ, ಅಷ್ಟೇ, ಮುಗೀತು. ನಾವು ಮಾಡ್ತಿರೋದು ಏನಂದ್ರೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಂದ್ರು ಅಲ್ಲಿ ಕುತ್ಕೊಂಡು ಬಲವಂತವಾಗಿ ಅವ್ರನ್ನ ನಾವು ಬಲಾತ್ಕಾರ ಮಾಡಕ್ ಬಿಡ್ತೀವಿ ನಾವು. ಮತ್ತೆ ಎಷ್ಟು ವರ್ಷ ಅಂತ ಬಲಾತ್ಕಾರ ಮಾಡಿಸ್ಕೊಂತ ಇರ್ತೀರ, ಅದೇ ತರನೇ ಮನ್ಸು ಮುರ್ಸ್ಕೊಂತ ಇರ್ತೀರ ಬಲಾತ್ಕಾರದಿಂದ. ಅಲ್ಲಿ ನಿಮಗೆ ಅನ್ಯಾಯ ನಡೀತಾ ಇದೆ, ನಿಮಗೆ ತೊಂದರೆ ಆಗ್ತಾ ಇದೆ, ಒಳಗಡೆ ಹಿಂಸೆ ಆಗ್ತಾ ಇದೆ, ಒಳಗಡೆ ನೋವು ಆಗ್ತಾ ಇದೆ, ಒಳಗಡೆ ಬಾಧೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಕುತ್ಕೊಂಡು ಇನ್ನೂ ನೀವು ಕೇಳಿಸ್ಕೊಂತ ಇದ್ದೀರಾ ಅಂದ್ರೆ ನೀವು ಜೀವನ ಹಾಳು ಮಾಡ್ಕೊಂತ ಇದ್ರೆ, ಉದ್ಧಾರ ಮಾಡ್ಕೊಂತ ಇದ್ರೆ, ಒಂದ್ ನಿಮಿಷ ನಿಮ್ಮನ್ನೇ ಪ್ರಶ್ನೆ ಕೇಳ್ಬೇಡಿ. ನನ್ನ ಹತ್ರ ಯಾರಾದ್ರೂ ಮಾತಾಡಕ್ ಬಂದ್ರೆ ಅವ್ರು ಏನ್ ಕೇಳ್ತಾರೆ ಅಷ್ಟೇ ಆನ್ಸರ್, ಮುಗೀತು. ಇನ್ನೊಂದೇನಾದ್ರು ಕೇಳಿದ್ರೆ ಅದಕ್ಕೆ ಮತ್ತೆ ಅದಕ್ಕಷ್ಟೇ ಆನ್ಸರ್. ಯಾರನ್ನೂ ಮೆಚ್ಚಕ್ ಟ್ರೈ ಮಾಡಲ್ಲ, ಬೇಕಾಗೂ ಇಲ್ಲ. ನನಗೆ ನನ್ನ ಉಲ್ಲಾಸ, ನನ್ನ ಸಂತೋಷ, ನನ್ನ ನೆಮ್ಮದಿ ಮುಖ್ಯ. ಯಾರನ್ನ ಬಲಾತ್ಕಾರ ಮಾಡಿ ಯಾರನ್ನ ಮೆಚ್ಚಿಸ್ಬೇಕಾಗೈತೆ ನಾವು? ಮೊದಲು ನಮ್ಮ ಸಮಾಧಾನ, ನಮ್ಮ ನೆಮ್ಮದಿ, ನಮ್ಮ ಉಲ್ಲಾಸ ನಮಗೆ ಇಂಪಾರ್ಟೆಂಟ್ ಮೊದಲು. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡ್ರಿ. ಸೊ ಏನ್ ಮಾಡ್ಬೇಕು ನಾವು ಹೇಳ್ರಿ? ಬರೀ ತಕ್ಕ ಉತ್ತರ ಕೊಡೋದನ್ನ ಕಲಿಬೇಕು ನಾವು. ತಕ್ಕ ಉತ್ತರ ಅಂದ್ರೆ ಏನ್ ಹೇಳ್ರಿ? ಆ ಸಮಯಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಮಾತಾಡೋದನ್ನ ಕಲಿಯೋ ವಿಶ್ವಾಸಿ ಮಾತ್ರನೇ ಏನಾಗಿರ್ತಾನೆ ಜೀವನದಲ್ಲಿ? ಉಲ್ಲಾಸವಾಗಿರ್ತಾನೆ. ಎರಡನೇ ಭಾಗ ಏನ್ ಹೇಳುತ್ತೆ? ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಏನಂತೆ ಅಂದ್ರೆ ಅರ್ಥ ಎಷ್ಟರಿಗೆ ಅರ್ಥ ಇದಾವ ಆ ಲೈನ್? ಅದು ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಅಂದ್ರೆ ಏನರ್ಥ ಐತಿ ನಿಮ್ಗೆ ಹೇಳ್ರಿ ಅದರಲ್ಲಿ? ಯಾವ ಟೈಮ್ಗೆ ಯಾವ ಮಾತು ಮಾತಾಡ್ಬೇಕು ಅದ್ರಲ್ಲಿ ಹೇಳಿದಂತೆ ಸ್ವಾರಸ್ಯ. ಎಷ್ಟೋ ಎಕ್ಸೈಟ್ಮೆಂಟ್ ಇರ್ತದೆ, ಒಬ್ಬರನ್ನ ಏನ್ ಮಾಡುತ್ತೆ, ಎನರ್ಜಿ ಕೊಡುತ್ತದೆ. ಆ ಟೈಮ್ಗೆ ನಾವು ಮಾತಾಡ್ದೇ ಹೋದ್ರೆ ಆ ಸ್ವಾರಸ್ಯ ಏನಾಗುತ್ತೆ? ಹಾಳಾಗುತ್ತೆ. ಸೊ ಉಲ್ಲಾಸ, ಸ್ವಾರಸ್ಯ ಎರಡು ನಿಮ್ಮ ಮಾತಲ್ಲೇ ಇದೆ. ಉಲ್ಲಾಸ, ಸ್ವಾರಸ್ಯ ಎರಡೂ ನಮ್ಮ ಬಾಯಲ್ಲೇ. ಎಲ್ಲ ಹೇಳಿ ಬಾಯ್ಬಿಟ್ಟು. ಸ್ವಾರಸ್ಯ, ನಮ್ಮ ಜೀವನನ ಸ್ವಾರಸ್ಯಕರವಾಗಿ ಮಾಡ್ಕೊಳ್ಳೋದು, ನಮ್ಮ ಜೀವನನ ಉಲ್ಲಾಸಕರವಾಗಿ ಮಾಡ್ಕೊಳ್ಳೋದು ನಮ್ಮ ಬಾಯಲ್ಲೇ ಇದೆ. ಸೊ ನಿಮ್ಮ ಜೀವನನ ನೀವೇನ್ ಮಾಡ್ಬೇಕು? ಉಲ್ಲಾಸಕರವಾಗಿ, ಸ್ವಾರಸ್ಯಕರವಾಗಿ ನೀವು ಮಾಡ್ಕೊಬೇಕು. ಅದೇ ತರನೇ ನಿಮ್ ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರ ಜೀವನವನ್ನು ನೀವೇನ್ ಮಾಡ್ಬೇಕು? ಉಲ್ಲಾಸಕರವಾಗಿ, ಸ್ವಾರಸ್ಯಕರವಾಗಿ ಮಾಡ್ಬೇಕು. ಒಬ್ಬೊಬ್ರು ಕುತ್ಕೊಂತಾರೆ, ಮಾತಾಡ್ತಾರೆ. ಆ ಸೀಸನ್ಗೆ ಬೇಕಾಗಿರೋದು ಮಾತಾಡಲ್ಲ, ಯಾವುದೋ ಸೀಸನ್ ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಸೀಸನ್ ನನಗೆ ಯಾಕಬೇಕು? ಆ ತರ ಮಾತಾಡೋದನ್ನ ಒಂದ್ಸರಿ ನೋಡ್ತೀನಿ, 2 ಸರಿ ನೋಡ್ತೀನಿ, 3ನೇ ಸರಿ ಅವಾಯ್ಡ್. ಯಾಕೆಂದ್ರೆ ಇವ್ರ ಹತ್ರ ಯೂಸ್ಫುಲ್ ಇನ್ಫಾರ್ಮೇಶನ್, ಟೈಮಿಂಗ್ ಬೇಕಾಗಿರುವಂತ, ಆ ಸಮಯಕ್ಕೆ ಬೇಕಾಗಿರುವಂತ ಯಾವ ಇನ್ಫಾರ್ಮೇಶನ್ ಇಲ್ಲ. ಫಾರ್ ಎಕ್ಸಾಂಪಲ್, ಸರಿ ಮುಂದೆ ಹೋಗೋಣ.
ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು. ಮೃದುವಾದ ಪ್ರತ್ಯುತ್ತರವು ಪ್ರತಿ ಉತ್ತರವು ಸಿಟ್ಟನ್ನಾರಿಸುವುದು. ಸಿಟ್ಟನ್ನ ಆರಿಸು. ಬಿರುನುಡಿಯು ಸಿಟ್ಟನ್ನೇರಿಸುವುದು. ಬಿರುಸು ನುಡಿಯು ಸಿಟ್ಟನ್ನ ಏರಿಸುವುದು. ಬಿರುನುಡಿಯು ಸಿಟ್ಟನ್ನು ಏರಿಸುವುದು. ಸರಿ, ಒಬ್ರು ಕೋಪ ಬರ್ಸಿರೋದು ಯಾರ ಕಂಟ್ರೋಲ್ ಇದೆ? ನಮ್ಮ ಬಾಯಲ್ಲಿ ಕಂಟ್ರೋಲ್. ಅವ್ನ್ ಕೋಪ ಮಾಡ್ಕೊಂಡ್ಬಿಟ್ಟು ಅವನ ಮೇಲೆ ಹೇಳ್ತಾ ಇರ್ತೀವಿ ಹೊರತು ಅವನು ಕೋಪ ಬರ್ಸಿದ್ ಯಾವುದು, ಏರ್ಸಿದ್ ಯಾವುದು? ಒಬ್ಬನಿಗೆ ಸಿಟ್ಟು ಬರ್ಸ್ಬೋದು, ಸಿಟ್ಟನ್ನ ಆರಿಸ್ಬೋದು, ಎರಡೂ ನಿಮ್ ಬಾಯಲ್ಲೇ ಇದೆ. ಅವ್ನು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಅವನ ಜೀವನನೇ ಹಾಳು ಮಾಡಿ ನಾಶ ಮಾಡಿ 3 ಕಾಸಿಗೆ ಪ್ರಯೋಜನ ಇಲ್ದಿರೋ ತರ ಕುಣಿಸ್ಬಿಡ್ತೀರ. ಬಟ್ ಅವನಿಗೆ ಸಿಟ್ಟು ಬರ್ಸ್ಬಿಟ್ಟು ಏರಿಸ್ಬಿಟ್ಟು ಅವನ ಜೀವನ ಹಾಳು ಮಾಡ್ತೀರಾ ನೋಡ್ರಿ, ಅಲ್ಲಿದ್ದೀರಾ ನೀವು. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಸಿಟ್ಟು ಏರ್ಸೋದು ಯಾಕೆ, ಅವ್ರ ಜೀವನ ಹಾಳು ಮಾಡೋದು ಯಾಕೆ ಅಂತ ಕೇಳ್ರಿ. ಯಾಕೆ ಸಿಟ್ಟು ಬರ್ಸ್ತೀರಾ? ಅವ್ರ ಬಗ್ಗೆ ಕತೆ ಮಾತಾಡಿ ಅವ್ರ ಜೀವನನೂ ಹಾಳು ಮಾಡ್ತೀರಾ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ಸಿಟ್ಟು ಬರ್ಸ್ತಾರಲ್ಲ, ಏರಿಸ್ತಾರಲ್ಲ, ಅವ್ರನ್ನ ಅವಾಯ್ಡ್ ಮಾಡಲ್ಲ ನಾವು. ಗೊತ್ತು ಇವ್ರ ಹತ್ರ ಮಾತಾಡಿದ್ರೆ ಕೋಪ ಬರುತ್ತೆ ಅಂತ ಗೊತ್ತು, ಇವ್ರು ನನಗೆ ಏರಿಸ್ತಾರೆ ಸಿಟ್ಟನ ಅಂತ ಗೊತ್ತು, ಇವ್ರ ಹತ್ರ ಮಾತಾಡಿದ್ರೆ ಸುರ್ರ ಅಂತ ಏರುತ್ತೆ ಅಂತ ಗೊತ್ತು, ಆದ್ರೆ ನಾವು ಅವ್ರನ್ನ ಅವಾಯ್ಡ್ ಮಾಡಲ್ಲ ಅಂತ. ಯಾವ್ದ್ಯಾವ್ದು ನಮ್ಮನ್ನ ಡ್ಯಾಮೇಜ್ ಮಾಡುತ್ತೆ ನೋಡ್ರಿ, ಅದನ್ನ ಹತ್ರನೇ ಇಟ್ಕೊಂಡಿರ್ತೀವಿ, ದೂರನೇ ಕಳ್ಸಲ್ಲ ಅಂತ. ನಿಮ್ಮಿಂದ ಒಬ್ಬರಿಗೆ ಏರ್ತಾ ಇದೆ ಅಂದ್ರೆ ಸಿಟ್ಟು, ನೀವು ಅವರಿಂದ ದೂರ ಇರಿ. ಬೇರೆಯವರಿಂದ ನಿಮಗ್ ಸಿಟ್ಟು ಏರ್ತಾ ಇದೆ ಅಂದ್ರೆ ಅವ್ರನ್ನ ದೂರ ಇಡಿ. ಅವಾಗ್ಲೇ ಒಳಗಡೆ ಸಮಾಧಾನ ಇರೋದು. ಬಾಯಿ ಮುಚ್ಕೊಂಡಿರ್ಬೇಕು ಅವ್ರ ಮುಂದ್ಗಡೆ. ಅವ್ರ ಹತ್ರ ಮಾತಾಡಿದ್ರೆ ಏರುತ್ತೆ ಅಂದ್ರೆ ನಾ ಬಾಯಿ ಮುಚ್ಕೊಳ್ಳೋದು ಕಲಿಬೇಕು, ಇಲ್ಲ ಅವ್ರನ್ನ ಬಾಯಿ ಮುಚ್ಚೋದು ಕಲಿಬೇಕು. ನಮ್ ಪ್ರಾಬ್ಲಮ್ ಏನ್ ಗೊತ್ತಾ, ಮೊದಲು ಏನ್ ನಂಬ್ತೀವಿ ನಾವು ಅಂದ್ರೆ ಆಗಲ್ಲ ಅಂತ ನಂಬ್ತೀವಿ. ಮೊದಲು ನಾವು ನಂಬೋದು ಯಾವುದು, ಆಗಲ್ಲ ಅನ್ನೋದನ್ನ ಈಸಿಯಾಗಿ ನಂಬೋದು. ಅವ್ರ ಕೈಯಲ್ಲಿ ಬಾಯಿ ಮುಚ್ಕೊಂಡು ಇರಾಕಾಗುತ್ತೆ ಅಂದ್ರೆ ಅದನ್ನ ನಂಬಲ್ಲ. ನೀವ್ ಹಿಂಗೆ ಮಾಡ್ರು ಇನ್ನೂ ಎಗರಾಡ್ಬಿಡ್ತಾರ, ಜಾಸ್ತಿ ಅಂದ್ಬಿಟ್ರು ಇನ್ನೂ ಎಗರಾಡ್ತಾರ, ಅವ್ರ ಕೈಯಲ್ಲಿ ಆಗತ್ತೆ ಇನ್ನೂ, ಅದನ್ನ ನಂಬಿಡ್ತೀವಿ. ಇನ್ನೂ ಎಗರಾಡ್ತಾರೆ ಅನ್ನೋದನ್ನ ನಂಬ್ತೀವಿ ಹೊರತು ಬಾಯಿ ಮುಚ್ಚಕ್ ಆಗತ್ತೆ ಅನ್ನೋದನ್ನ ನಂಬಲ್ಲ. ನಮ್ ಪ್ರಾಬ್ಲಮ್ ಏನು ಹೋಗ್ಲಿ, ಅದಕ್ಕೆ ಹೇಳುದು. ಅದಕ್ಕೆ ಮುಂಚೆ ಲೈನಲ್ಲಿ ಮುಂಚೆ ವಾಕ್ಯ ಏನೋದ್ವಿ ನಾವು, ಸಮಯೋಚಿತವಾದ ಮಾತು. ಇವಾಗ ಎಷ್ಟು ಜನ ಉತ್ತರ ಕೊಟ್ರಿ? ಸಮಯೋಚಿತವಾದ ಉತ್ತರ ಕೊಟ್ರಿ ನೀವಲ್ಲ? ಈ ಟೈಮಿಂಗ್ ಬೇಕಾಗಿರೋ ಉತ್ತರ ಕೊಟ್ರ? ಅದೇ ಹೇಳ್ತಾರದು. ನಾವೊಂದು ಲೈನಲ್ಲಿ ಹೋಗ್ತಾ ಇದೀವಿ, ನೀವೊಂದು ಲೈನಲ್ಲಿ ಉತ್ತರ ಕೊಡ್ತಾ ಇದ್ದೀರಾ. ಸೊ ಅದೇ ಹೇಳ್ತಾರದು, ಎಲ್ಲದಕ್ಕೂ ನಮ್ಮ ಬಾಯಿ, ನಮ್ಮ ನಾಲಿಗೆ, ನಮ್ಮ ಮಾತು, ನಮ್ಮ ಜೀವನ ಯಾವ ಡೈರೆಕ್ಷನ್ಗೆ ಹೋಗ್ಬೇಕಂತ ಇದು ಡಿಸೈಡ್ ಮಾಡುತ್ತೆ. ಒಬ್ಬರನ್ನ ಸಿಟ್ಟು ಏರಿಸಿ ವೈರಿನೂ ಮಾಡ್ತದೆ, ಒಬ್ಬರ ಸಿಟ್ಟನ್ನ ತಣ್ಣಗೆ ಮಾಡಿ ನಮ್ಮ ಸ್ನೇಹಿತರನ್ನಾಗೂ ಮಾಡುತ್ತೆ. ಎರಡೂ ನಿಮ್ಮ ಕಂಟ್ರೋಲಲ್ಲಿದೆ, ಎರಡೂ ನಿಮ್ಮ ಕಂಟ್ರೋಲ್ ಇದೆ. ಸೊ ಸಾಫ್ಟ್ ಆನ್ಸರ್ ಏನಂತ? ಮೃದುವಾದ ಮಾತು. ಏನಂತ? ಮೃದುವಾದ ಮಾತು, ಮೃದುವಾದ ಪ್ರತಿ ಉತ್ತರ.
ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಹೆಂಗ್ ಉತ್ತರ ಕೊಡ್ಬೇಕು ನಾವು ಹೇಳ್ರಿ? BP ಶುಗರ್ ಬಂದಿರೋ ತರ ಉತ್ತರ ಕೊಡಬಾರ್ದು. ನನ್ ಬಗ್ಗೆ ಹಿಂಗ್ ಮಾತಾಡ್ರು ಹಂಗ್ ಮಾತಾಡ್ರು. ಶುಗರ್ ಇದೆಲ್ಲ ಸ್ವೀಟ್ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ ಅವ್ರಿಗೆ, ಕೇಳ್ರಿ ಒಲಿ. ಕೇಳಿದ ಪ್ರಶ್ನೆಗಲ್ಲ, ಯಾಕೆ BP ಬಂದಿರೋ ತರ ಇರ್ಕೊಂಡು ಉತ್ತರ ಕೊಡ್ತೀರಾ ನೀವು ಅಂತ ಕೇಳ್ರಿ. ಎಗರ್ಕೊಂಡು ಯಾಕೆ ಉತ್ತರ ಕೊಡ್ತೀರಾ? ಯಾಕೆ ಎಗರ್ಕೊಂಡು ಉತ್ತರ ಕೊಡ್ತೀರಾ? ಯಾರನ್ನ ಪಿನ್ನಲ್ಲಿ ಚುಸ್ತವ್ರ? ಇಲ್ಲ ಸ್ಟವ್ ಮೇಲೆ ಕುಂತಿದ್ದೀರಾ? ಗ್ಯಾಸ್ಟ್ರಿಕ್ ಏನೋ ಜಾಸ್ತಿ ಆಗೈತಾ? ಸಿಂಪಲ್ ಆಗಿ, ಮೃದುವಾಗಿ, ಸಾಫ್ಟ್ ಆಗಿ ಆನ್ಸರ್ ಯಾಕೆ ಕೊಡಕ್ ಬರಲ್ಲ ನಿಮಗೆ? ಯಾಕೆ? ಯಾರು ಎಷ್ಟು ಎಗುರ್ಕೊಂಡು ಮಾತಾಡಿದ್ರು ನಾನು ಕೊಡೋ ಉತ್ತರ ಸಿಂಪಲ್ ಆಗಿ ಹೌದಾ ಸರಿ. ಇವಾಗ ಯಾಕೆ ಎಗರ್ತಾ ಇದೆಯಾ? ಸೈಲೆಂಟ್ ಆಗಿ ಮಾತು. ಕೇಳಿಸ್ಕೊತಾ ಇದ್ದಾನೆ? ಸೈಲೆಂಟ್ ಆಗಿ ಮಾತು. ಎಗರ್ಬೇಡ, ಸೈಲೆಂಟ್ ಆಗಿ ಮಾತು. ಎಷ್ಟು ಮಜಾ ಇರೋದು ಗೊತ್ತಾದ್ರು? ಇನ್ನೂ ಎಗುರ್ತಾ ಇರ್ತಾರೆ, ನಾವ್ ಇನ್ನೂ ಸೈಲೆಂಟ್ ಆಗಿ ಕಾಮಾಗಿ ಉತ್ತರ ಕೊಡ್ತಾ ಇರ್ತೀವಿ. ಎಗುರ್ತಾನೆ ಇರ್ತಾರೆ, ಸೈಲೆಂಟ್ ಆಗಿ ಕಾಮಾಗಿ ಉತ್ತರ. ಅದ್ ನೋಡ್ತಾ ಇದ್ರೆ ಎಷ್ಟು ಸಂತೋಷವಾಗಿರೋದು ಗೊತ್ತಾ? ಬಾ, ಸಮಾಧಾನ ಉತ್ತರ ಕೊಡೋದ್ರಲ್ಲೂ ನೆಮ್ಮದಿ ಬೇರೆ ಲೆವೆಲ್ ಅದು. ಎಷ್ಟು ಲೆವೆಲ್ಗೆ ಎಗರಿದ್ರು ಸರಿ, ನಾನು ಉತ್ತರ ಕೊಡ್ತಾ ಇದ್ದೀನಿ ತಾನೆ, ಎಗರು ಬೇಡ, ಮುಂದೆ ಕೇಳಿಸ್ಕೊಂಡು ನಿಧಾನಕ್ಕೆ ಉತ್ತರ ಕೊಡ್ತೀವಿ. ಎಷ್ಟು ಟೈಮ್ ಬೇಕಾದ್ರೆ ಅಷ್ಟು ಟೈಮ್ ಇದೆ, ನಿಮ್ದೇ ಉತ್ತರ ಕೊಡ್ತೀನಿ, ಎಗರು ಬೇಡ ಜಾಸ್ತಿ. ರಿಲ್ಯಾಕ್ಸ್. ಅವ್ರ ಕೈಲಿ ಆಗಲ್ಲ, ನಾವು ಬಿಡಲ್ಲ. ಇದು ಹೆಂಗಿದೆ? ಅವ್ರು ಎಗಿರ್ತಾ ಇದ್ರೆ ನಾವು ಎಗಿರ್ತಾ ಇರ್ತೀವಿ. ಸಾಫ್ಟ್ ಆಗಿ ಆನ್ಸರ್ ಕೊಡಕ್ಕೆ ಬರೋಲ್ವಾ? ಇಂಗ್ಲಿಷ್ ಅಲ್ಲಿ ಗೊತ್ತಾ? ಸಾಫ್ಟ್ ಆನ್ಸರ್ ಟರ್ನ್ಸ್ ಅವೇ. ಟರ್ನ್ಸ್ ಅವೇ ಅಂದ್ರೆ ಸಿಟ್ಟು ಈ ದಾರಿಯಲ್ಲಿ ಬರ್ತಾರೋ ಸಿಟ್ಟನ್ನ ಆ ದಾರಿಗೆ ತಿರ್ಸ್ಬಿಡುತ್ತೆ ಅಂತ. A soft answer turns away wrath, but a harsh word stirs up anger. ಟರ್ನ್ಸ್ ಅವೇ ಅಂದ್ರೆ ರೂಟ್ ಯೂ ಟರ್ನ್ ಮಾಡಿಸಿ ಕಳ್ಸ್ಬಿಡುತ್ತೆ. ಸಾಫ್ಟ್ ಮಾತು ಬರ್ತಾ ಇರತ್ತೆ 180 ಸ್ಪೀಡಲ್ಲಿ, ಸ್ಲೋ ಮಾಡಿ ಏನ್ ಮಾಡ್ತದೋ ಯೂ ಟರ್ನ್ ಮಾಡಿ ಕಳ್ಸ್ಬಿಡುತ್ತೆ, ದಿಕ್ಕು ಬದಲಾಯಿಸುತ್ತೆ. ಸಾಫ್ಟ್ ಆನ್ಸರ್ ಏನ್ ಮಾಡುತ್ತೆ? ನಿಮ್ ಮೇಲೆ ಬರುವಂತ ಕೋಪವನ್ನ ದಿಕ್ಕು ಬದಲಾಯಿಸಿ, ರೂಟ್ ಬದಲಾಯಿಸಿ ಕಳಿಸುತ್ತೆ. ಯಾವ ಆನ್ಸರು? ಸಾಫ್ಟ್ ಆನ್ಸರ್. ಸರಿ, ಅದೇ ಲೈನ್ಗೆ ಆಪೋಸಿಟ್ ಆಗಿ ನಾವು ಥಿಂಕ್ ಮಾಡಿದ್ರೆ ಸಾಫ್ಟ್ ಆನ್ಸರ್ ಅಲ್ಲ, ಹಾರ್ಡ್ ಆನ್ಸರ್. ಟರ್ನ್ ಅವೇ ಮಾಡಲ್ಲ, ಡೈರೆಕ್ಟ್ ಹಿಟ್ಟು. ಎಲ್ಲಾ ಕಡೆಯಿಂದಾನು ಏನು ಡೈರೆಕ್ಟ್ ಹಿಟ್ಟು ಫುಲ್ಲು. ಬೇರೆ ರೂಟಲ್ಲಿ ಹೋಗ್ತಾ ಇರೋದಲ್ಲ, ಏನ್ ಮಾಡ್ತದೋ ಬಂದು ನಿಮ್ ರೂಟಲ್ಲಿ ಬಂದು ಗೊತ್ತಾ ಇರ್ತದೆ. ಹಾರ್ಡ್ ಆನ್ಸರ್. ಏನೇ ಬ್ರದರ್, ಎಲ್ಲರೂ ನನ್ ಮೇಲೆ ಬೀಳ್ತಾರೆ, ನಿಮ್ ಮೇಲೆ ಬೀಳೋದು. ಯಾಕಂದ್ರೆ ಗೂಗಲ್ ಮ್ಯಾಪ್ ಹಾಕೊಂಡು ಕೂತಿದ್ದೀರಾ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಹಾರ್ಡ್ ಆನ್ಸರ್, ದ್ವೇಷಕರವಾದ ಉತ್ತರ, ಕೋಪಕರವಾದ ಉತ್ತರ, ಬಿರುಕಾದ ಉತ್ತರ ಕೊಡುವಂತ ಪ್ರತಿಯೊಬ್ಬರನ್ನು ಎಲ್ಲಾರು ತಾಕ್ತಾರೆ. ಎಲ್ಲಾರು ಹುಡ್ಕೊಂಡ್ಬಂದು ನೀವು ಅವಮಾನ ಮಾಡ್ತಾರೆ. ಎರಡನೇ ಲೈನ್ ಇದೆ ನೋಡಿ, ಹಾಶ್ ವರ್ಡ್ ಸ್ಟಿರ್ಸ್ ಅಪ್. ಸ್ಟಿರ್ಸ್ ಅಪ್ ಅಂದ್ರೆ ಏನ್ ಗೊತ್ತಾ? ಇವಾಗ ಲೋಟ ಇದೆ ನೋಡಿ, ಲೋಟ ಒಳಗಡೆ ನೀನ್ ಹಾಕ್ಬಿಟ್ಟು ಹಿಂಗೆ ಕೈಯ ಬೆರಳು ಅಲಾಡ್ಸಿರಲ್ಲ, ಹಿಂಗ್ ಮಾಡ ಸ್ಪೂನ್ ಹಾಕಿ ಅಲಾಡ್ಸಿರ ನೋಡಿ ಗ್ಲಾಸ್ ಅಲ್ಲೇ, ಅದೇನೇನಂತ ಹೇಳಿ? ಸುಳಿತಾರ, ಅದನ್ನೇ ಸ್ಟಿರ್ ಅಪ್ ಅಂತಾರೆ. ಹಿಂಗ್ ತಿರುಗಿಸಿ ಸಕ್ಕರೆ ಹಾಕಿ ಕಾಫಿ ಪುಡಿ ಹಾಕಿ ಅಲಾಡ್ಸಿರ ನೋಡ್ರಿ, ಹಂಗೆ ಅದನ್ನೇ ಸ್ಟಿರಿಂಗ್ ಅಂತಾರೆ.
ವರ್ಡ್, ಗಟ್ಟಿಯಾಗಿರುವಂತ, ಬಿರುಕಾಗಿರುವಂತ ಮಾತುಗಳು ಯಾವ ತರ ಇರುತ್ತಂತೆ? ಸುಳಿಯಲ್ಲಿ ಸಿಹಾಕೊಂಡಂಗಿರುತ್ತೆ. ತಿರುಗ್ತಾನೆ ಇರ್ತೀವಿ, ಅದರಲ್ಲೇನೆ ರೌಂಡ್ ಹೊಡಿತಾನೆ ಇರ್ತೀವಿ. ಇಲ್ಲಿ ಕೇಳಿಸ್ಕೊಂಡಿರ್ತೀವಿ ಮಾತು, ಮನೆಗೆ ಹೋಗಿನೂ ತಿರುಗ್ತಾ ಇರ್ತೀವಿ ಅದರಲ್ಲೇನೆ. ಕೆಲವರು ಒಂದ್ ದಿವಸ ಅಲ್ಲ, 1 ವರ್ಷ ಆದ್ರೂ ಅದರಲ್ಲೇ ತಿರುಗ್ತಾ ಇರ್ತಾರೆ. ಇವ್ರು ಹಿಂಗ್ ಮಾತಾಡ್ಬಿಟ್ರಲ್ಲ ನನ್ನ ಬಗ್ಗೆ, ಇವ್ರು ಹಿಂಗ್ ನನ್ನ ಬಗ್ಗೆ ಮಾತಾಡ್ಬೋದಾಯ್ತಾ? ಇನ್ನೂ ಯಾವ್ದಾದ್ರು ರೌಂಡ್ ಹೊಡಿತಾ ಇದಾರೆ ಅವರು, ಅದರಲ್ಲೇ ರೌಂಡ್ ಹೊಡಿತಾ ಇದ್ದಾರೆ. ಅವ್ರ ನುಡಿಯಲ್ಲೇ, ಅವ್ರು ಮಾತಾಡೋ ಮಾತಲ್ಲೇ ಅದರಲ್ಲೇ ರೌಂಡ್ ಹೊಡಿತಾರೆ, ಅದರಲ್ಲೇ ರೌಂಡ್ ಹೊಡಿತಾರೆ. ಪಕ್ಕದಲ್ಲಿ ಮುಖ ನೋಡಿ, ಎಷ್ಟು ಜನರ ಮಾತುಗಳಲ್ಲಿ ಇನ್ನೂ ರೌಂಡ್ ಹೊಡಿತಾ ಇದ್ದಾರೆ ಇದಾರೆ ಅಂತ. ಸೊ ಒಬ್ಬರಲ್ಲಿ ಕೋಪ ಬರ್ಸೋದು ಗಟ್ಟಿಯಾಗಿರುವಂತ ಮಾತು. ನೆಕ್ಸ್ಟ್ ಅದಲ್ಲ, ಮುಂದೆ ಮುಂದೆ. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು. ತಿಳುವಳಿಕೆಯನ್ನ ಸಾರ್ಥಕ, ಅರ್ಥ ಮಾಡಿಸುತ್ತೆ, ಅರ್ಥ ಮಾಡಿಸಿ ಸಾರ್ಥಕ. ಒಬ್ರಿಗೆ ಪ್ರಾಬ್ಲಮ್ ಅರ್ಥ ಮಾಡಿಸಾಗ್ಲೇ ನಾವು ಬುದ್ಧಿವಂತರ ದಡ್ರ ಅನ್ನೋದು ನಮ್ಗೆ ಗೊತ್ತಾಗೋದು. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಲಿಬೇಕು ನಾವು. ಇದ್ರಲ್ಲಿ ಏನ್ ಅರ್ಥ ಆಗ್ತದೆ ಅಂದ್ರೆ, ಬುದ್ಧಿವಂತರು ಏನ್ ಮಾಡ್ತಾರೆ, ಬುದ್ಧಿ ಇರೋಂಥ ಮಾತುಗಳನ್ನ ಆಡಿ ಸಾರ್ಥಕ ಮಾಡ್ಕೊಂತಾರೆ. ಸಾರ್ಥಕ ಜೀವನ ಸಾರ್ಥಕ ಮಾಡ್ಕೊಂತಾರ. ಅವ್ರು ಮಾತಾಡಿದ್ದಕ್ಕೂ ಸಾರ್ಥಕ ಆಯ್ತು, ಅವ್ರು ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಅವ್ರು ಕುಂತ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಏನಕ್ಕೆ ಅಂದ್ರೆ ಅವ್ರ ಮಾತುಗಳಲ್ಲಿ ಏನಿದೆ, ತಿಳುವಳಿಕೆ ಇದೆ. ಪಕ್ಕದ ಮುಖ, ನಾನು ಬಂದಿದ್ದಕ್ಕೆ ಸಾರ್ಥಕ ಅಂತ ನೀವು ಅನ್ಕೋತೀರಿ, ಯಾವಾಗಾದ್ರೂ ಅನ್ಕೊಂಡಿದ್ದೀರಾ ಅಂತ? ನನ್ನ ಜೊತೆ ಮಾತಾಡಿದ್ದು ಸಾರ್ಥಕ ಆಯ್ತು ಅಂತ ಯಾವಾಗಾದ್ರೂ ಅನ್ಕೊಂಡಿದ್ದೀರಾ ನೀವು ಅಂತ ಕೇಳ್ರಿ. ಅನ್ಕೊಂಡಿರಲ್ಲ. ಏನಕ್ಕೆ ತಾನೇ ಇವ್ರು ಮಾತಾಡಿದ್ರು ಅನ್ಕೊಂಡಿರ್ತೀವಿ, ಏನಕ್ಕೆ ತಾನೇ ಬಂದ್ರು, ಏನಕ್ಕೆ ತಾನೇ ಕುತ್ಕೊಂಡ್ರು ಅನ್ಕೊಂಡಿರ್ತೀವಿ. ಏನಕ್ಕೆ ಅಂದ್ರೆ ಅವ್ರ ಮಾತುಗಳಲ್ಲಿ ತಿಳುವಳಿಕೆ ಅನ್ನೋದು ಇಲ್ಲ, ಅವ್ರ ಮಾತುಗಳಲ್ಲಿ ಏನು ಪ್ರಯೋಜನ ಇಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಮೈಂಡ್ ಸೆಟ್ ಡಿಸೈಡ್ ಮಾಡ್ಕೊಂಡು ಎಲ್ಲಾರು ಬಂದು ಕರೆಯೋರು, ಅಲ್ಲಿ ಮೀಟಿಂಗ್ ಇದೆ, ಇಲ್ಲಿ ಮೀಟಿಂಗ್ ಇದೆ, ಹೋಗೋಣ. ನಾವಾಗ ಒಂದು ಡಿಸೈಡ್ ಮಾಡ್ಕೊಂಡ್ರೆ ಎಲ್ಲ ಮೀಟಿಂಗ್ ಕರೀತೀರ, ಓಕೆ, ಬಟ್ ನನಗೇನು ಲಾಭ ಅದರಿಂದ? ನನಗೆ ಬೇಕಾಗಿರೋ ಸಿಕ್ಕಿದ್ರೆ ಮಾತ್ರ ಬಿಡ್ತೀನಿ, ನನಗೆ ಬೇಕಾಗಿರೋ ಸಿಕ್ಕಿದ್ರೆ ಮಾತ್ರ ಬರ್ತೀನಿ. ನನಗೆ ಬೇಕಾಗಿರೋದು ಅದು ಸಿಗದೆ ಹೋದ್ಮೇಲೆ ನಾನು ಯಾಕೆ ಬಂದು ಕುತ್ಕೊಳ್ಳಿ? ಇದರಿಂದ ನಿಮ್ಗೆ ಏನ್ ಅರ್ಥ ಆಗ್ತದೆ? ನಮ್ಮ ಜೀವನದಲ್ಲಿ ನಮಗೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಬೇಕು. ನಮಗೆ ಏನ್ ನೀಡ್ ಇದೆ ಅದನ್ನ ತಕ್ಕನಂಗೆ ಮಾತ್ರನೇ ನಾವೇನ್ ಮಾಡ್ಬೇಕು, ತಿಳುವಳಿಕೆಯನ್ನ ಪಡ್ಕೊಬೇಕು. ನಮಗ್ ನೀಡ್ ಇರುತ್ತೆ, ಅವಶ್ಯಕತೆ ಇರುತ್ತೆ, ಬಟ್ ಆ ತಿಳುವಳಿಕೆಯನ್ನ ಪಡ್ಕೊಳಕ್ಕೆ, ಕೇಳಿಸ್ಕೊಳಕ್ಕೆ ನಾವು ರೆಡಿ ಇರಲ್ಲ, ನಮಗ್ ಮನ್ಸಿರಲ್ಲ. ನಿಮಗೆ ಅವಶ್ಯಕತೆ ಇದ್ದು ನೀವೇನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಅಲ್ಲಿ ನಾನು ಸಿಗಾಕೊಂಡಿದ್ದೀನಿ, ಈ ತರ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದೀನಿ, ಈ ತರ ಇದೆ ನನಗೆ, ಈ ತರ ವೀಕ್ನೆಸ್, ಬಲಹೀನತೆ ಇದೆ ಅಂತ ಗೊತ್ತಾದ್ಮೇಲೆ ನೀವೇನ್ ಮಾಡ್ಬೇಕು ಹೇಳ್ರಿ, ಜ್ಞಾನ ಇರೋರ ಹತ್ರ ಏನ್ ಮಾಡ್ಬೇಕು, ಹೋಗಿ ಕುತ್ಕೊಂಡು ತಿಳುವಳಿಕೆಯನ್ನ ಪಡ್ಕೋಬೇಕು. ಅವಾಗ ನಿಮ್ ಜೀವನ ಸಾರ್ಥಕ ಆಗುತ್ತೆ. ತಿಳುವಳಿಕೆಯನ್ನ ಏನ್ ಮಾಡ್ಬೇಕು, ನೀವು ಪಡ್ಕೊಬೇಕು. ಆ 4ನೇ ಭಾಗ ಏನ್ ಹೇಳುತ್ತೆ, ಮುಟ್ಟಾಳರ ಮಾತುಗಳು ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಮೂರ್ಖತನವನ್ನು ಕಕ್ಕುವುದು ಅಂದ್ರೆ ಅರ್ಥ ಏನ್ ಹೇಳ್ರಿ?
ಎಲ್ಲ ವೇಸ್ಟ್ ವೇಸ್ಟ್ ಹೇಳ್ತಾರೆ. ಬಲಾತ್ಕಾರದಿಂದ ಮನೇಲಿ ಬಂದು ವಾಂತಿ ಮಾಡಿ ಹೋಯ್ತಾರೆ. ವೇಸ್ಟ್ ಎಲ್ಲ ವೇಸ್ಟ್ ವಾಂತಿ ಮಾಡೋದು ಏನಂತ ಬರ್ತದೆ. ಬಲಾತ್ಕಾರ ಮಾಡಿ ಪಕ್ಕದಲ್ಲಿ ಕುತ್ಕೊಂಡು ವಾಂತಿ ಮಾಡ್ಬಿಟ್ಟು ಹೋಯ್ತಾರೆ. ಆ ವಾಂತಿಯನ್ನು ಇಟ್ಕೊಂಡು ನಾವೇನ್ ಮಾಡ್ತೀವಿ, ಟಿಫನ್ ಬಾಕ್ಸ್ ಅಲ್ಲಿ ಹಾಕೊಂಡು ಹೋಗಿ ಏನ್ ಮಾಡ್ತೀವಿ, ಕುಸುಮ ತಗೊಳಮ್ಮ ಸ್ವಲ್ಪ, ಅವ್ರ ಹಂಗಂದ್ರಂತೆ, ನೇತ್ರಮ್ಮ ತಗೊಳಮ್ಮ ಸ್ವಲ್ಪ, ಅವ್ರ ಹಿಂಗಂದ್ರಂತೆ. ಆಮೇಲೆ ಅವ್ರು ಕಕ್ಕಿರೋದನ್ನ ಬಾಕ್ಸ್ ಅಲ್ಲಿ ಹಾಕೊಂಡು ಏನ್ ಮಾಡ್ತಾರೆ, ಎಲ್ಲಾರ್ಗು ಹಂಚ್ತಾ ಇರ್ತಾರೆ. ಅವರು ತಿಂದು ತಿಂದು ಸಾಕಾದ ಟೇಸ್ಟ್ ಅಂತ ಹೇಳಿ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬೇಸಿಕಲಿ ಅವ್ರು ಮಾಡ್ತಾರೆ ಕೆಲಸ ಏನು, ಬೇರೆಯವ್ರು ಮಾಡಿರೋ ವಾಂತಿನ ಇವರು ಹಂಚ್ತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಎಷ್ಟು ಜನ ಮಾಡಿರೋ ವಾಂತಿನ ಈ ತರ ಹಂಚಿದ್ದೀರ ನೀವು ಅಂತ. ಹೋಗೋಣ ಮುಂದೆ. ಸೊ ಮುಟ್ಟಾಳ ಏನ್ ಮಾಡ್ತಾರಂತೆ, ಮೂರ್ಖತನವನ್ನ ಕಕ್ಕ, ಅವನಲ್ಲಿರೋ ಮುಟ್ಟಾಳ್ತನ, ಅವನಲ್ಲಿರೋ ವೇಸ್ಟು ಏನ್ ಮಾಡ್ತಾನೆ, ಎಲ್ಲ ಬಂದ್ ಹಾಕ್ತಾನೆ. ನಾವು ಅದು ನಿಜ ಅನ್ಕೊಂಡು ಟಿಫನ್ ಬಾಕ್ಸ್ ಅಲ್ಲಿ ಹಾಕೊಂಡು ಎಲ್ಲ ಆರ್ಗೊಳಿಸ್ತೀವಿ. ಅವ್ರ ಹಂಗಂದ್ರಂತೆ, ಇವ್ರ ಹಿಂಗಂದ್ರಂತೆ, ಇವ್ರ ಹಿಂಗಂದ್ರಂತೆ, ಇವ್ರ ಹಂಗಂದ್ರಂತೆ. ಅವನು ಮುಟ್ಟಾಳ, ನಿಮಗ್ ಬುದ್ಧಿ ಇಲ್ವ ಓಲೆ? ಅವನ ಕೆಲ್ಸಾನೇ ವಾಂತಿ ಮಾಡದೆ, ಅವನ್ ಕೆಲ್ಸಾನೇ ಬರೀ ಬೇಡ್ದಿರೋದನ್ನೆಲ್ಲ ವಾಂತಿ ಮಾಡೋದು, ಕಕ್ಕೋದೇ ಕೆಲಸ ಅವನು. ಅವನ್ ನಿಮ್ ತರ ಅಚ್ಚೆ ಕಕ್ಕಿರ್ತಾನೆ, ವಾಂತಿ ಮಾಡಿರ್ತಾನೆ. ನೀವು ಅವನ್ನ ಏನ್ ಮಾಡ್ತಾ ಇರ್ತೀರಾ, ಪ್ರಮೋಟ್ ಮಾಡ್ತಾರೆ. ಅವನ್ ಬಂದು ಕಕ್ಕಿರೋದನ್ನ, ಇನ್ಫಾರ್ಮೇಶನ್ನ ನೀವೇನ್ ಮಾಡ್ತೀರಾ, ಅಳಿಸಿ ಆ ಮುಟ್ಟಾಳನ್ನ ಅವನ್ನ ಜ್ಞಾನಿಯಾಗಿ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫಸ್ಟ್ ಟೈಮ್ ಇಷ್ಟು ಕಕ್ಕಿದ್ದ, ನೆಕ್ಸ್ಟ್ ಟೈಮ್ ಇಷ್ಟು ಕಕ್ತಾನೆ. ಬೇಸಿಕಲಿ ಬೇಡ್ದಾರ ಇನ್ಫಾರ್ಮೇಶನ್ ಯಾರಾದ್ರೂ ಬಂದು ಹೇಳ್ತಾರಂದ್ರೆ ಅದನ್ನ ಅರ್ಥ ಏನಂದ್ರೆ, ಅವರು ನಿಮ್ಮ ಹತ್ರ ಬಂದು ಕಕ್ತಾವ್ರೆ. ಇಂಡೈಜೆಷನ್ ಪ್ರಾಬ್ಲಮ್ ಒಳಗಡೆ, ಮಾನಸಿಕವಾದ ಇಂಡೈಜೆಷನ್ ಪ್ರಾಬ್ಲಮ್. ಹೊಟ್ಟೆಯಲ್ಲಿ ಇಂಡೈಜೆಷನ್ ಆದ್ರೆ ಏನ್ ಬರುತ್ತೆ, ಬಾಯಿಂದ ವಾಂತಿ ಬರುತ್ತೆ. ಮನಸ್ಸಲ್ಲಿ ಇಂಡೈಜೆಷನ್ ಆದ್ರೆ ಮಾತು ಬರುತ್ತೆ. ಎಲ್ಲ ಇಲ್ಲ ಇದ್ದೀರಾ, ಎಲ್ಲ ಹೇಳಿ. ಹೊಟ್ಟೆಯಲ್ಲಿ ಇಂಡೈಜೆಷನ್ ಆದ್ರೆ ಬಾಯಿಂದ ವಾಂತಿ ಬರುತ್ತೆ. ಮನಸ್ಸಲ್ಲಿ ಇಂಡೈಜೆಷನ್ ಆದ್ರೆ ಮಾತಿನ ವಾಂತಿ ಆಗುತ್ತೆ ಅಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ತಲೆಗೆ ಹೋಯ್ತಾ? ಎಲ್ಲ ಅರ್ಥ ಆಗಿದ್ಯಾ? ಎಷ್ಟು ಜನಕ್ಕೆ ಮಾತಿನ ವಾಂತಿಗಳು ಎಷ್ಟು ಜನ ಮಾಡ್ಕೊಂಡಿದ್ದೀರಾ ಇಲ್ಲಿವರೆಗೂ? ಮನ್ಸಲ್ಲಿ ಕಲಬೆರಕೆ ಆದಾಗ, ಮನ್ಸಲ್ಲಿ ನೋವಾದಾಗ, ಮನ್ಸಲ್ಲಿ ಬಾಧೆ ಆದಾಗೆಲ್ಲ ನಾವೇನ್ ಮಾಡ್ತೀವಿ, ಕಕ್ಬಿಡ್ತೀವಿ, ವಾಂತಿ ಮಾಡ್ಬೋದು. ಕುಡುಕರು ಕುಡಿದ್ಬಿಟ್ಟು ವಾಂತಿ ಎತ್ತಾರೆ, ನಾವು ಕುಡಿದೇ ವಾಂತಿ ಎತ್ತೀವಿ. ಅವ್ನು ಕುಡಿದ್ಬಿಟ್ಟು ಕತೆ ಎಲ್ಲ ಮಾತಾಡ್ತಾನೆ, ಅವ್ನು ಹಂಗ್ ಮಾಡ್ದು ಅಂತ ಹಿಂಗ್ ಮಾಡ್ದ. ನಾವು ಏನು ಕುಡಿಯಲ್ಲ, ಟೀ ಕಾಫಿ ಕುಡಿದ್ಬಿಟ್ಟು ವಾಂತಿ ಮಾಡ್ತೀವಿ. ಒಂದ್ ಲೋಟ ಕಾಫಿ ಕೊಟ್ರೆ ಸಾಕು, ವಾಂತಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ದು. ಅವ್ರು ಹಂಗ ಇವ್ರು ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು. ಒಂದ್ ಲೋಟ ಕಾಫಿಗ ಕೆಲವೊಬ್ರು ಕಾಫಿ ಕುಡ್ಸೋದೇ ಏನಕ್ಕೆ ಅಂದ್ರೆ ವಾಂತಿ ಮಾಡಕ್ಕೆ. ಇವ್ರು ವಾಂತಿ ಮಾಡಕ್ಕೆ, ಅವ್ರು ವಾಂತಿ ಮಾಡಕ್ಕೆ. ಕೆಲವೊಬ್ರು ಕಾಫಿ ಮಾಡೋ ಸಾವಾಸನೆ ಅದಕ್ಕೆ. ಮನೆಗೆ ಕಾಫಿ ಒಬ್ಬರು ಕರೀತಾರೆ ನೋಡ್ರಿ, ಕಾಫಿ ಕುಡಿಯಕ್ ಬನ್ರಿ ಮನೆಗೆ ಅಂತ. ಏನಕ್ಕೆ ಅಂದ್ರೆ ವಾಂತಿ ಮಾಡ.
ಕಾಫಿ ಕರಿಯೋದು ಏನಕ್ಕೆ ಮನೆಗೆ ಅಂತ ಕೇಳ್ರಿ. ಮನೆಗೆ ಏನಕ್ಕೆ ಕಾಫಿ ಕುಡಿಯಕ್ಕೆ ಕಲಿತೀರಿ? ಇನ್ನೂ ಜಾಸ್ತಿ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಮನೆ ಕರೀತಾರಂದ್ರೆ ಹುಷಾರಾಗಿರ್ರಿ. ಏನು ಕರಿತಾವ್ರೆ ಸಡನ್ ಆಗಿ ಕಾಫಿ ಕುಡಿಯಕ್ಕೆ? ಏನೋ ವಿಷಯ ಕಕ್ಕೈತೆ. ವಾಸ್ತವ ಹೇಳ್ರಿ, ನಿಜ ಹೇಳ್ರಿ, ನಿಜ ತಾನೇ ನಡೆಯೋದು. ಎಲ್ಲ ಇಲ್ಲಿದ್ದೀರಾ? ಹೋಗೋಣ ಮುಂದೆ. ಪರವಾಗಿಲ್ವಾ? ಬೇಜಾರಾಗ್ತಲ್ಲ? ಜ್ಞಾನೋಕ್ತಿ 12ನೇ ಅಧ್ಯಾಯ 17ನೇ ವಾಕ್ಯ, 17, 18, 19. ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು. ಸತ್ಯವನ್ನ ಮಾತಾಡುವವನು ನ್ಯಾಯವನ್ನು ತೋರ್ಪಡಿಸುವನು. ಎವಿಡೆನ್ಸ್, ಇಂಗ್ಲಿಷ್ ಅಲ್ಲಿ ಏನಿದೆ ಅಂದ್ರೆ ಎವಿಡೆನ್ಸ್, ಸಾಕ್ಷಿ ತೋರಿಸ್ತಾರೆ, ವಿಟ್ನೆಸ್. ಸತ್ಯವನ್ನ, ಅದಕ್ಕೆ ಕೋರ್ಟಲ್ಲಿ ಏನ್ ಹೇಳ್ತಾರೆ? ಸತ್ಯವನ್ನ ಮಾತ್ರ ಹೇಳ್ತೀನಿ. ಹೇಳಿಕೆ ಅಂದ್ರೆ ಸತ್ಯವನ್ನ ಮಾತಾಡೋನ್ ಮಾತ್ರನೇ ಎವಿಡೆನ್ಸ್ ಕೊಡ್ತಾರೆ ಅಂತ, ವಿಟ್ನೆಸ್ ಆಗಿರ್ತಾರೆ. ಸತ್ಯವನ್ನ ಮಾತಾಡುವವನು ಏನ್ ಮಾಡ್ತಾನೆ? ನ್ಯಾಯ ಏನು ಅಂತ ಹೇಳ್ತಾನೆ. ಹಂಗಲ್ಲ ನಡೆದಿದ್ದು, ಹಿಂಗೆ ಅಂತ ಏನ್ ಮಾಡ್ತಾನೆ? ನ್ಯಾಯನ ತೋರ್ಸ್ಕೊತಾನೆ. ನ್ಯಾಯವಾಗಿ ಆಗಿರೋದನ್ನ ಏನ್ ನಡೆದಿದೆ ರಿಯಾಲಿಟಿನ ಏನ್ ಮಾಡ್ತಾನೆ ಅವನು? ತೋರ್ಸ್ಕೊಡ್ತಾನೆ. ಯಾರು? ಸತ್ಯವನ್ನ ಮಾತಾಡೋ. ನೀವ್ಯಾರು? ಎಷ್ಟು ಜನ ಎಷ್ಟು ಎವಿಡೆನ್ಸ್ ಟ್ಯಾಂಪರ್ ಮಾಡಿದೀರಾ ನೀವು ಇಲ್ಲಿವರೆಗೂ? ಎಲ್ಲ ಇಲ್ಲಿದ್ದೀರಾ? ಎಷ್ಟು ಎವಿಡೆನ್ಸ್ ಹಾಳು ಮಾಡಿದೀರಾ? ಎಷ್ಟು ಸಾಕ್ಷಿಗಳನ್ನ ಹಾಳು ಮಾಡಿದೀರಾ? ಎಲ್ಲ ಇಲ್ಲೇ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿವ್ರಿಗೆ, ಎಷ್ಟು ಸಾಕ್ಷಿಗಳನ್ನ ಹಾಳು ಮಾಡಿದೀರಾ ಈ ತರ ಅಂತ. ಸುಳ್ಳು ಸಾಕ್ಷಿ ಹೇಳಿ ಎಷ್ಟು ಸಾಕ್ಷಿಗಳನ್ನ ಹಾಳು ಮಾಡಿದೀರಾ ಅಂತ ಕೇಳಿ. ಸುಳ್ಳು ಸಾಕ್ಷಿಗಳನ್ನ ಹೇಳಿ ಎಷ್ಟು ಸಾಕ್ಷಿಗಳನ್ನ ಹಾಳು ಮಾಡಿದೀವಿ, ಎಷ್ಟು ವಿಟ್ನೆಸ್ ಹಾಳು ಮಾಡಿದೀವಿ ಅಲ್ವಾ? ಎರಡನೇ ಭಾಗ. ಆದ್ರೆ ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು. ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು. ಸತ್ಯನ ಅಸತ್ಯ. ಇಂಗ್ಲಿಷ್ ಅಲ್ಲಿ ಗೊತ್ತಾ? ಅಟರ್ಸ್ ಡಿಸೀಟ್. ಡಿಸೀಟ್ ಅಂದ್ರೆ ವಂಚನೆ, ಮೋಸ ಮಾಡೋದು, ವಂಚನೆ ಮಾಡೋದು. ಸುಳ್ಳು ಸಾಕ್ಷಿ ಹೇಳುವವನು ಏನ್ ಮಾಡ್ತಾನೆ? ಒಬ್ಬನ್ನ ಮೋಸ ಮಾಡ್ತಾ ಇದ್ದ. ಎಲ್ಲ ಇಲ್ಲ ಇದ್ದೀರಾ? ಎಷ್ಟು ಜನರ ಬಗ್ಗೆ ನೀವು ಸುಳ್ಳು ಸಾಕ್ಷಿ ಹೇಳಿದ್ದೀರಾ? ನಾವು ಸ್ಟಾರ್ಟಿಂಗ್ ಇಂದ ಅದೇ ಹೇಳ್ಕೊಂಡ್ ಬರ್ತಾ ಇದೀವಿ. ಸೀಸನಲ್ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು, ತಕ್ಕ ಉತ್ತರ ಕೊಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಜೀವನದಲ್ಲಿ ಅಂದ್ರೆ, ಸುಮ್ನೆ ಯಾರಿಗೋ ನಾವು ವಿಟ್ನೆಸ್ ಎಲ್ಲ ಹಾಕ್ಬಾರ್ದು, ಸಾಕ್ಷಿಗಳು ಹಾಕ್ಬಾರ್ದು. ಕೋರ್ಟ್ ಕರೀತಾರೆ ಅಂತ ಹೇಳಿ ಕೇಸ್ಗೆಲ್ಲ ಹೋಗಿ ನಿಂತ್ಕೊಂಬಾರ್ದು. ವಿಟ್ನೆಸ್ ಅಲ್ಲಿ ಬಾಕ್ಸ್ ಅಲ್ಲಿ ಕರೆದವ್ರಿಗೆಲ್ಲ ಹೋಗಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡ್ರೆ ಅದು ವಂಚನೆ. ನಾಳೆ ನೀವು ವಂಚನೆ ಮಾಡಿದಿರಂತ ಗೊತ್ತಾದ್ಮೇಲೆ ನಿಮ್ಮನ್ನ ತಗೊಂಡಾಗ ಜೈಲ್ಗೆ ಹಾಕ್ತಾರೆ. ಅವನ್ ಜೈಲ್ಗೆ ಹೋಗಲ್ಲ, ನೀವು ಹೋಯ್ತೀರಾ. ಎಲೆ ಸುಳ್ಳು ಸಾಕ್ಷಿಗಳಿಗೆ ಹಾಜರಾಗುವವರೇ, ಎಚ್ಚರವಾಗಿರಿ. ಕೇಳ್ರಿ ಪಕ್ಕದಲ್ಲಿವ್ರಿಗೆ, ಸುಳ್ಳು ಸಾಕ್ಷಿಗಳಿಗೆ ಹಾಜರಾಗ್ತೀರಾ ನೀವು ಅಂತ ಕೇಳ್ರಿ. ಯಾರನ್ನ ಬಂದು ಅಲ್ವಾ ಅಣ್ಣನ್ ಕೇಳ್ರಿ ಸ್ವಲ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಹತ್ರ ಬರ್ಬಿಟ್ರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಇದಕ್ಕೆ ಅನ್ವಾಂಟೆಡ್ ಆಗಿ ಸಾಕ್ಷಿಯಾಗಿ ವಿಟ್ನೆಸ್ ಆಗೋ ಬರಲ್ಲ. ಅವ್ರನ್ನ ಕೇಳಿ, ಇವ್ರನ್ನ ಕೇಳ್ರಿ,
ಫಸ್ಟ್ ನಾವ್ ಏನ್ ರಿಯಾಕ್ಷನ್ ಹೆಂಗ್ ಕೊಡ್ತೀವಿ ಅಂದ್ರೆ, ಯಾರೋ ಬಂದು ಹೇಳ್ತಾರೆ ಅನ್ಕೊಳ್ಳಿ, ಒಬ್ಬ ಬಸವರಾಜ್ ಬದರ್ನ ಕೇಳ್ರಿ ಅಂತಾರೆ ಅನ್ಕೊಳ್ಳಿ. ಇವಾಗ ಬಸವರಾಜ್ ಬದರ್ ಹೆಂಗ್ ರಿಯಾಕ್ಷನ್ ಕೊಡ್ಬೇಕು? ಹೌದಾ ಕರ ಏನೇನು ಹೇಳಿ ಇನ್ನೊಂದ್ಸರಿ ಹೇಳಿ ಅಂದ್ರೆ ಮುಗಿದ ಕತೆ. ಏನ್ ಹೇಳಿದ್ರು ಇನ್ನೊಂದ್ಸರಿ ಹೇಳಿ ಎಲ್ಲ ಕೇಳಿಸ್ಕೊಂಡ್ಮೇಲೆ ಇವಾಗ ಏನ್ ರಿಯಾಕ್ಷನ್ ಕೊಡಕ್ಕಾಗತ್ತೆ? ಸಿಗಾಕೊಂಡ್ಬಿಟ್ರು, ಲಾಕ್ ಆಗ್ಬಿಟ್ರು ಹೊರಗಡೆ. ಎರಡು ಪಾರ್ಟಿನ ಅವ್ರ ಕಡೆಯವ್ರ. ಇವಾಗ ಏನ್ ಮಾಡ್ಬೇಕು? ಇವಾಗ ಸಮಯೋಚಿತವಾದ ಮಾತನ್ನ ಕೊಡ್ಬೇಕು. ಸಮಯೋಚಿತ ಆ ಟೈಮ್ಗೆ ತಕ್ಕ ಉತ್ತರ ಕೊಡ್ಬೇಕು ಅಷ್ಟೇ. ಒಂದು ಸರಿ ದೇವರು ತಪ್ಪಿಸ್ತಾರೆ, ಕಿವಿಲಿಂದ ತಪ್ಪಿಸ್ತಾರೆ. ಅದನ್ನ ತಪ್ಪಿಸಿದ ಮೇಲೂ ಮತ್ತೆ ಹೋಗಿ ಅದಕ್ಕೆ ಕಿವಿ ಕೊಡಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಹಂಗೆ ಮುಂದೆ ಹೋಗಿ. ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು. ಏನಂತೆ? ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು. ಎಷ್ಟು ಜನಕ್ಕೆ ಕತ್ತಿ ತಿವಿದಿದ್ದೀರಾ ನಿಮ್ಮ ಮಾತಿಂದ? ನಿಮ್ ಬಾಯಿಯ ಮಾತುಗಳ ಮೂಲಕವಾಗಿ ಎಷ್ಟು ಜನಕ್ಕೆ ಕತ್ತಿ ತಿವಿದಿದ್ದೀರಾ? ಶಾರ್ಟ್ ಟೆಂಪರ್ ಅಲ್ಲಿ ಚುಚ್ಚಿರ್ತೀವಿ, BP ರೈಸ್ ಆಗಿ ಚುಚ್ಚಿರ್ತೀವಿ, ಸಿಟ್ಟು ಬಂದು ಚುಚ್ಚಿರ್ತೀವಿ. ಚುಚ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀವಿ, ಏನಕ್ಕೆ ತಾನೆ ಹಿಂಗ್ ಮಾತಾಡೋದು ಹಿಂಗೆ ಅಂತ ಯೋಚನೆ ಮಾಡ್ತೀವಿ. ಅದೇ ಯಾಕಾದ್ರೂ ಚುಚ್ಚಿದ್ನೋ ಅಂತ, ಏನಕ್ಕೆ ಮಾತಾಡೋಣ ಈ ತರ ಏನ್ ಮಾಡ್ತೀವಿ ನಾವು? ಚುಚ್ಚಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಯೋಚನೆ ಮಾಡ್ತೀವಿ. ಆಮೇಲೆ ಸಾರಿ ಕೇಳ್ತೀವಿ, ತಪ್ಪಾಯ್ತು ಬಿಡು, ಸಾರಿ ಚುಚ್ಬಿಟ್ಟೆ, ಸಾರಿ ಗೊತ್ತಿಲ್ಲದೆ ಚುಚ್ಬಿಟ್ಟೆ. ಅವ್ನು ರಿಕವರಿ ಆಗಿದ್ರೆ ಒಳ್ಳೇದು. ಮಾನಸಿಕವಾಗಿ ಸತ್ತೋಗ್ಬಿಟ್ಟಿದ್ರೆ ನಿಮ್ಮ ಮಾತಿಂದ ಬದುಕಿದ್ರೆ ಪರವಾಗಿಲ್ಲ, ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡು ಚುಚ್ಚಿಸ್ಕೊಂಡು ಬದುಕಿ ಸರ್ವೈವ್ ಆದ್ರೆ ಪರವಾಗಿಲ್ಲ. ಮಾನಸಿಕವಾಗಿ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ? ಅನೇಕ ವಿಷಯದಲ್ಲಿ ನಿಮ್ಮ ಮಾತುಗಳಲ್ಲಿ ತುಂಬಾ ಜನ ರಿಕವರ್ ಆಗಲ್ಲ. ಎಷ್ಟು ಡ್ಯಾಮೇಜ್ ಮಾಡಿರ್ತೀರ ಅಂದ್ರೆ ಮತ್ತೆ ಅವ್ರ ಜೀವನದಲ್ಲಿ ಎದ್ದೋಳ್ದಿರ ರಿಕವರ್ ಆಗ್ದಿರೋ ತರ ಏನ್ ಮಾಡ್ತೀವಿ ನಾವು? ಚುಚ್ಬಿಟ್ಟಿರ್ತೀವಿ. ಚುಚ್ಬಿಟ್ಟು ಅವ್ರು ನನಗೆ ಫ್ರೆಂಡ್ ಆಗಿರ್ಬೇಕಂತ ನಾವು ಅನ್ಕೊಂತೀವಿ. ಅದ್ ಹೆಂಗ್ ಸಾಧ್ಯ ಆಗುತ್ತೆ? ಚುಚ್ಬಿಟ್ಟು ಸಾಯಿಸ್ಬಿಟ್ಟು ಫ್ರೆಂಡ್ ಆಗಿರು ಅಂದ್ರೆ ಅದ್ ಹೆಂಗ್ ಆಗ್ತದೆ? ಮಾತಿಂದ ಚುಚ್ಚಿಬಿಟ್ಟು ಸಾವು ಬದುಕು ಮಧ್ಯದಲ್ಲಿರೋ ಮನುಷ್ಯನ ಆದರಣೆ ಮಾಡ್ತೀರಾ, ಲಾಸ್ಟಿಗೆ ಹೋಗಿ ಸಾರಿ 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 ಸಿಸ್ಟರ್, ಸಾರಿ ಬ್ರದರ್ ಅನ್ಬಿಟ್ರೆ ಅವ್ನು ಚುಚ್ಚಿಸ್ಕೊಂಡಿರೋ ನೋವು ಹೋಗ್ಬಿಡುತ್ತಾ? ನಿಮ್ ಸಾರಿಯಿಂದ ಚುಚ್ಚಿಸ್ಕೊಂಡಿರೋ ನೋವು ಹೋಗ್ಬಿಡುತ್ತಾ? ಎಲ್ಲ ಹೇಳ್ರಿ, ಕೇಳಿಸ್ತಾ ಇದೆಯಾ? ಬಟ್ ನೀವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಾರಿ ಹೇಳ್ದೆ ಮಾತಾಡ್ಲಿಲ್ಲ ನನ್ನ ಹತ್ರ ಅಂತ? ಚುಚ್ಚಿಸ್ಕೊಂಡಿರೋದು ಅವರು, ಚುಚ್ಚಿಸ್ಕೊಂಡಿರೋ ನೋವು ಅವ್ರು ಗೊತ್ತು. ಅವರು ರಿಕವರ್ ಆಗಿ ನಾರ್ಮಲ್ ಆಗೋವರೆಗೂ ನೀವು ಪೇಷನ್ಸ್ ಇಲ್ಲಿ ಕಾಯ್ಬೇಕು. ಮಾರನೇ ದಿವಸ ಹೋಗಿ ನಾನು ಸಾರಿ ಕೇಳಿದೆ ಬ್ರದರ್, ಅವರು ನೀವು ಮಾತಾಡ್ಲಿಲ್ಲ, ಮತ್ತೆ ಇನ್ನೊಂದ್ಸರಿ ಚುಚ್ತೀರಾ ಹೋಗಿ. ಏನೋ ನೀವು ಸಾರಿ ಕೇಳಿದ್ಮೇಲೆ ಮಾತಾಡಿದ್ರೆ ಮತ್ತೆ ಚುಚ್ತೀರಾ? ಎಷ್ಟು ಜನ ನೋವು ಪಡಿಸ್ತೀರಾ ಇದೇ ತರ? ವಾಣಿ ಸಿಸ್ಟರ್ ಕೇಳ್ತಾರೆ, ಯಾರು ನೀವೆಲ್ಲ ಅಂತ. ಯಾರು ನೀವೆಲ್ಲ? ಯಾರು ನೀವೆಲ್ಲ? ಚುಚ್ಚಿ ಚುಚ್ಚಿ ಸಾಯಿ ಸರ್. ಸೊ ಏನಂದ್ರೆ ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವರುಂಟು. ದುಡುಕಿ ಮಾತನಾಡುವವರು ಉಂಟು. ಮತಿವಂತರ ಸರಿ 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 ಮಾತೆ. ಸರಿ. ಈ ತರ ಉಂಟು ಅನ್ನೋರು ಯಾರನ್ನ ಇದೀರಾ ಇಲ್ಲಿ? ಕೇಳ್ರಿ, ನೀವ ಅದು ಅಂತ ಕೇಳ್ರಿ, ನೀವ ಅದು ಅಂತ ಕೇಳ್ರಿ.
ದುಡುಕಿ ಮಾತಾಡೋರು ನೀವೇನಾ ಅಂತ ಕೇಳ್ರಿ. ದುಡುಕಿ ಮಾತಾಡಿ ಕತ್ತೆಯಲ್ಲಿ ಚುಚ್ಚುವವ್ರು ನೀವೇನಾ? ದುಡುಕಿ ಮಾತಾಡಿ ಕತ್ತೆಯಲ್ಲಿ ಚುಚ್ಚುವವ್ರು ನೀವೇನಾ? ಕೇಳ್ರಿ. ದುಡುಕಿ ಮಾತಾಡಿ ಕತ್ತೆಯಲ್ಲಿ ಚುಚ್ಚುವವ್ರು ನೀವೇನಾ? ಯಾರಾದ್ರೂ ಬೈತಾರಾ? ಯಾರಾದ್ರೂ ಮಾತಾಡ್ತಾರಾ? ಎತ್ತಿನಾಡು ಕತ್ತಿ ಎತ್ಬಿಡ್ರಿ ಹಿಂಗೆ. ಏನ್ ನಿಮ್ಮ ಹತ್ರ ಕತ್ತಿ ಇದೆ ಅಂತ ಎಲ್ಲರೂ ಗೊತ್ತಾಗ್ಬೇಕಾ? ನೆಕ್ಸ್ಟ್ ಟೈಮ್ ಅವ್ರು ಏನ್ ಹೇಳ್ತಾರೆ, ಅವ್ರ ಹತ್ರ ಹೋಗ್ಬೇಡ್ರಿ ಕತ್ತಿ ಇದೆ ಚುಚ್ಚು ಬಿಡ್ತಾರೆ. ಅವ್ರ ಮಾತೆತ್ತರೆ ಕತ್ತಿ ಎತ್ತಾರೆ, ಅವರು ಡೇಂಜರು. ಅವ್ರ ಹತ್ರ ಮಾತಾಡಿದ್ರೆ ಸಾಕು ಕತ್ತಿ ಎತ್ಬಿಡ್ತಾರೆ. ಭಯ ಆಗತ್ತೆ ಅವ್ರ ಹತ್ರ ಮಾತಾಡಕ್ಕೆ, ಯಾಕಂದ್ರೆ ಕತ್ತಿ ಎತ್ತಾರ. ಕತ್ತಿ ಎತ್ತವ್ರ ಹೆಸರು ಇದಾರೆ ಇಲ್ಲಿ, ಕೈ ಮೇಲೆ ಕೆತ್ತಿ. ಹಾಯ್ ದೇವ್ರೆ. ಮಾತೆತ್ತರೆ ಕತ್ತಿ ಎತ್ತೀರಾ? ಕೈ ಕೊಟ್ರೆ ಕತ್ತಿ ಎತ್ತೀರಾ, ಕೈ ಕೊಟ್ಟಿಲ್ಲ ಅಂದ್ರೆ ಕತ್ತಿ ಎತ್ತೀರಾ? ಪಕ್ಕದಲ್ಲಿ ಕುತ್ಕೊಂಡ್ರೆ ಕತ್ತಿ ಎತ್ತೀರಾ, ಎತ್ತಿಲ್ಲ ಅಂದ್ರೆ ಕುತ್ತಿ ಎತ್ತೀರಾ? ಮನೆಗ್ ಬಂದ್ರು ಎತ್ತೀರಾ, ಮನೆಗ್ ಬಂದಿಲ್ಲ ಅಂದ್ರೆ ಕತ್ತಿ ಎತ್ತೀರಾ? ನೋಡಿದ್ರು ಕತ್ತಿ ಎತ್ತಿದ್ರೆ ನೋಡು, ಹಿಂಗ್ ನೋಡಿದ್ರು ಕತ್ತಿ ಎತ್ತೀರಾ, ಹಂಗ್ ನೋಡಿದ್ರು ಕತ್ತಿ ಎತ್ತೀರಾ? ನೀವೆಲ್ಲ ಯಾರು? ನಿಮ್ಮನ್ನೆಲ್ಲ ನೋಡಿದ್ರೆ ಏನಾಗ ಭಯ ಆಗತ್ತ ಹಂಗೇನೆ. ಅಯ್ಯೋ, ಯಾವ ಟೈಮಲ್ಲಿ ಎಲ್ಲಿ ಕತ್ತಿ ಎತ್ಬಿಡ್ತಾರೆ ಇವರು ಅಂತ. ಮಾತಕ್ ಮುಂಚೆ ಕತ್ತಿ ಎಲ್ಲ ತೋರಿಸ್ಬೇಡ್ರಿ ಇದೆ ಅಂತ, ಒಳಗಡೆನೆ ಇರ್ಲಿ. ಇದೆ ಅಂತ ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ದುಡುಕಿ ಮಾತಾಡುವವನು ಏನ್ ಮಾಡ್ತಾನೆ, ಕತ್ತಿಯಿಂದ ತೀವಿದ. ನೋಡ್ರಿ ಅಂತಾರೆ, ಏ ಸ್ವಾಮಿ ಹೇಳ್ತಾರೆ ಕತ್ತಿ ಹಿಡಿಯೋನು. ಸೊ ಮಾತಿಂದ ಒಬ್ಬನ ಕತ್ತಿಯಿಂದ ಚುಚ್ಚುವವನು, ಬೇರೆಯವರ ಮಾತಿಯಿಂದ ಇವನು ಕತ್ತಿಯಿಂದ ಚುಚ್ಚಲ್ಪಡುವನು. ಹೇಳ್ರೆ ಮಾತಿನ ಕತ್ತಿಯಿಂದ ಚುಚ್ಚುವವನು ಧನ್ಯನು, ಅವನು ಮಾತಿನ ಕತ್ತಿಯಿಂದಲೇ ಚುಚ್ಚಿಸಲ್ಕೊಳ್ಳುವನು. ಇನ್ನೊಂದ್ ಕಡೆ ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಸಹೋದರನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಯಾವ ಕೊಲೆಗಾರನಲ್ಲೂ ಏನಿಲ್ಲ ಅಂತೆ, ನಿತ್ಯ ಜೀವ ಇಲ್ಲ ಅಂತ. ದ್ವೇಷ ಇರೋರ ಮೇಲೆ ಅಲ್ಲ ಕತ್ತಿ ಎತ್ತೋದು, ಪ್ರೀತಿ ಇರೋರ ಮೇಲೆ ಕತ್ತಿ ಎತ್ತೀರಾ? ಪ್ರೀತಿ ಇರೋರ್ ಮನೆಗೆ ಏನು ಕತ್ತಿ ಎತ್ಕೊಂಡು ಹೋಗ್ತೀರಾ? ಅಯ್ಯೋ, ಇನ್ಮೇಲಿಂದ ಎಲ್ಲರ ಮನೆಗೂ ಕತ್ತಿ ಎತ್ಕೊಂಡು ಹೋಗ್ಬೇಡ್ರಿ. ಸಾಕು, ಇಲ್ಲಿವರೆಗೂ ಎತ್ತಿ ಮಾತಿಗೆ ಮುಂಚೆ ಕತ್ತಿ ಎತ್ತಿ ಎಲ್ಲಾರನ್ನು ಚುಚ್ಚಿ ಸಾಯಿಸಿದ್ ಸಾಕು, ನೋವು ಪಡಿಸಿದ್ ಸಾಕು, ಗಾಯ ಪಡಿಸಿದ್ ಸಾಕು. ಸೊ ಇನ್ಮೇಲೆ ನಮ್ಮ ಬಾಯಿಂದ ಏನ್ ಮಾಡ್ಬಾರ್ದು, ದುಡುಕಿ ಮಾತಾಡಿ ಒಬ್ಬರನ್ನ ಚುಚ್ಚಿ ಸಾಯಿಸ್ಬಾರ್ದು. ಮಾನಸಿಕವಾಗಿ ಒಬ್ಬನ ಚುಚ್ಚಿ ಸಾಯಿಸ್ಬಾರ್ದು. ಮುಂದೆ ಹಂಗೆ ಹೋಗಿ ಮತಿವಂತರ ಮಾತು ಅಂದ್ರೆ ಬುದ್ಧಿ ಇರೋರ ಮಾತು ಮದ್ದು, ಮೆಡಿಸಿನ್. ಪಕ್ಕದಲ್ಲಿ ಮುಖ ನೋಡ್ರಿ, ನನ್ನ ಮಾತು ಕೇಳಿಸ್ಕೊಂಡ್ರೆ ನಿಮ್ಗೆ ಔಷಧಿ ತರ ಇದೆಯಾ ಅಂತ ಕೇಳ್ರಿ. ನನ್ನ ಮಾತು ನಿಮಗೆ ಔಷಧಿ ತರನ ಇದೆಯಾ ಅಂತ ಕೇಳ್ರಿ. ನನ್ನ ಮಾತುಗಳು ನಿಮ್ಗೆ ಔಷಧಿ ತರ ಇದೆಯಾ? ನನ್ನ ಮಾತುಗಳು ನಿಮ್ಗೆ ಗಾಯ ಆರಿಸ್ತಾ ಇದೆಯಾ? ನನ್ನ ಮಾತುಗಳು ನೀವು ನೋವು ಆರಿಸ್ತಾ ಇದೆಯಾ? ನನ್ನ ಮಾತುಗಳು ನಿಮ್ ಬಾಧೆಗಳು ಆರಿಸ್ತಾ ಇದೆಯಾ? ನಮ್ಮ ಮಾತುಗಳು ಒಬ್ರು
ಗಾಯ ನಾರಿಸ್ತಾ ಇದೆ ಅಂದ್ರೆ, ನಮ್ಮ ಮಾತುಗಳು ಒಬ್ರು ನೋವು ನಾರಿಸ್ತಾ ಇದೆ ಅಂದ್ರೆ ಅದು ಔಷಧಿ, ಮೆಡಿಸಿನ್. ಇದನ್ನ ಕಂಡಿಟ್ಕೊಳ್ಳಿ, ಯಾರ ಮಾತು ಮೆಡಿಸನ್, ಯಾರ ಮಾತು ಪಾಯ್ಸನ್ ಅಂತ. ಎಲ್ಲ ಇದ್ದೀರಾ? ಯಾರ ಮಾತು ಮೆಡಿಸನ್, ಯಾರ ಮಾತು ಪಾಯ್ಸನ್ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಕಂಡಿಡ್ಕೊಬೇಕು. ಸೊ ಅವ್ರ ಮಾತು ಕೇಳಿ ನಿಮಗೆ ನೀವೇ ವಿಷ ಹಾಕೊಬೋದು, ಅವ್ರ ಮಾತು ಕೇಳಿ ನಿಮಗೆ ನೀವೇ ಮೆಡಿಸನ್ ತಗೋಬಹುದು. ಸರಿ, ಯಾರ ಮಾತು ವಿಷ, ಯಾರ ಮಾತು ಮೆಡಿಸನ್? ಹೋಗ್ಲಿ ಕೇಳ್ರಿ, ಪಕ್ಕದಲ್ಲಿವ್ರು ಕೇಳ್ರಿ, ನನ್ನ ಮಾತು ಮೆಡಿಸನ್ ಪಾಯ್ಸನ್? ಕೇಳ್ರಿ, ನನ್ನ ಮಾತು ಮೆಡಿಸನ್ ಪಾಯ್ಸನ್? ಮೆಡಿಸನ್. ಸೊ ನಿಮ್ ಮಾತು ಮೆಡಿಸನ್ ಆಗ್ಬೋದು, ನಿಮ್ ಮಾತು ಪಾಯ್ಸನ್ ಆಗ್ಬೋದು. ಯಾವುದು ನಿಮ್ಮ ಮಾತು? ಒಂದು ಕತ್ತಿ, ಇನ್ನೊಂದು ಪಾಯ್ಸನ್, ವಿಷ ಒಬ್ಬ. ಎಲ್ಲನೂ ರೆಡಿಮೇಡ್ ಆಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರ ನೀವು. ಒಂದು ಫೇಲ್ ಆದ್ರೆ ಇನ್ನೊಂದು, ಇನ್ನೊಂದು ಫೇಲ್ ಆದ್ರೆ ಇನ್ನೊಂದು. ಸೊ ಬುದ್ಧಿ ಇರೋರ ಮಾತು ಮೆಡಿಸಿನ್, ಬುದ್ಧಿ ಇರೋರ ಮಾತು ಮೆಡಿಸಿನ್. ಅದು ನಮ್ಮ ಗಾಯವನ್ನ ಆರಿಸುತ್ತೆ, ನಮ್ಮ ನೋವನ್ನ, ಕಷ್ಟವನ್ನ ಏನ್ ಮಾಡುತ್ತೆ, ಆರಿಸುತ್ತೆ. ನಮ್ಮ ಕಣ್ಣೀರನ್ನ ಒರೆಸುತ್ತೆ. ಹಂಗೆ ಮುಂದೆ ಹೋಗಿ. ಸತ್ಯದ ತುಟಿ ಶಾಶ್ವತ. ಸತ್ಯದ ತುಟಿ ಏನಂತೆ? ಶಾಶ್ವತ. ಅಂದ್ರೆ ಅರ್ಥ ಏನ್ ಹೇಳ್ರಿ? ಸತ್ಯದ ತುಟಿ. ಬಾಯಿ ಆಯ್ತು, ನಾಲ್ಗೆ ಆಯ್ತು, ತುಟಿ, ಮಾತಾಯ್ತು, ಇವಾಗ ತುಟಿ. ಸತ್ಯವಾಗಿ ಮಾತಾಡುವಂತ ತುಟಿ ಏನಾಗಿರುತ್ತೆ? ಶಾಶ್ವತವಾಗಿರುತ್ತೆ. ಶಾಶ್ವತವಾಗಿರುತ್ತೆ. ಅದು ಪಾಠಕ್ಕೆ ಬದುಕಿರುತ್ತೆ, ನೆಮ್ಮದಿಯಾಗಿರುತ್ತೆ. ಇಲ್ವಾ? ಈ ತುಟಿ ಏನಾಗಿರುತ್ತೆ? ಎಲ್ಲಾ ಮಾತುಗಳನ್ನು ಬ್ಯುಸಿಯಾಗಿರುತ್ತೆ. ಎಲ್ಲಾದ್ರಲ್ಲೂ ಏನಾಗಿರುತ್ತೆ ಈ ತುಟಿಗೆ? ಗ್ಯಾಪ್ ಇಲ್ದಿರಾ ಬಲಾತ್ಕಾರ ಮಾಡ್ತಾ ಗ್ಯಾಪೇ ಇರಲ್ಲ. ಅದು ಇನ್ನೊಂದು ಲೈನಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಓದಿ ಮುಂದೆ. ಸುಳ್ಳಿನ ನಾಲಿಗೆ ಕ್ಷಣಿಕ, ಕೇಳನ್ನು ಕಲ್ಪಿಸುವವರ. ಸುಳ್ಳಿನ ನಾಲಿಗೆ ಕ್ಷಣಿಕ, ಆದ್ರೆ ಸತ್ಯವನ್ನ ಮಾತಾಡುವಂತ ತುಟಿ ಏನಂತೆ? ಶಾಶ್ವತ. ನಾವು ಜೀವನದಲ್ಲಿ ಶಾಶ್ವತವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ, ಬಿಡುಗಡೆಯಲ್ಲಿರ್ಬೇಕಂದ್ರೆ ಮೊದಲು ನಿಮ್ಮ ಬಾಯನ್ನ ಕಾಪಾಡ್ಕೊಳ್ಳೋದು ಕಲಿಬೇಕು, ನಿಮ್ಮ ನಾಲಿಗೆನ ಕಂಟ್ರೋಲ್ ಮಾಡೋದು ಕಲಿಬೇಕು, ನಿಮ್ಮ ಮಾತುಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಆಗ ನಮ್ಮ ತುಟಿಗಳೇನಾಗಿರುತ್ತೆ? ಶಾಶ್ವತವಾಗಿರುತ್ತೆ. ಹೋಗೋಣ ಮುಂದೆ. ಕೀರ್ತನೆ 141:3. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ದೇವ್ರೆ, ನನ್ನ ಬಾಯಿಗೆ ಒಂದು ಕಾವಲ್ಗಾರನ ಇರಿಸು. ಯಾಕೆಂದ್ರೆ ಸಿಕ್ಕಿದ ಜಾಗದಲ್ಲೆಲ್ಲ ಬಾಯಿ ಏನ್ ಮಾಡುತ್ತೆ? ಹೋಗಿ ವಾಂತಿ ಮಾಡುತ್ತೆ. ಸಿಕ್ಕಿದ ಜಾಗದಲ್ಲೆಲ್ಲ, ಸಿಕ್ಕದವರ ಜನರೆಲ್ಲ ಮುಂದೆ ಎಲ್ಲ ಏನ್ ಮಾಡುತ್ತೆ? ಬಾಯಿ ವಾಂತಿ ಮಾಡುತ್ತೆ, ಕತ್ತನೇ ಇರುತ್ತೆ, ಬೇಡದೇ ಇರೋದನ್ನೆಲ್ಲ ಅಂತೇಳಿ ದಾವಿದ ಹೇಳ್ತಾ ಇದ್ದಾನೆ, ದೇವ್ರೆ ನನ್ನ ಬಾಯಿಗೆ ಸ್ವಲ್ಪ ಕಾವಲಿರಿಸು. ಎನಿ ಟೈಮ್ ಇದೇನಾಗ್ಬಾರ್ದು? ಓಪನ್ ಆಗ್ಬಾರ್ದು ಡೋರು. ಈ ಬಾಯಿ ಅನ್ನೋ ಡೋರ್ ಎನಿ ಟೈಮ್ ಏನಾಗ್ಬಾರ್ದು? ಓಪನ್ ಆಗ್ಲೇಬಾರ್ದು. ಈ ಎನಿ ಟೈಮ್ ಓಪನ್ ಆಗದಿರೋ ಹತ್ರ ಏನ್ ಮಾಡ್ಬೇಕು? ಬಾಯಿಗೆ ದೇವ್ರೆ ಕಾವಲಿರಿಸು. ಇಲ್ಲ ಅಂದ್ರೆ ಎನಿ ಟೈಮ್ ಏನ್ ಮಾಡ್ತಿದ್ದು? ಇಷ್ಟ ಬಂದಂಗೆ ಓಪನ್ ಆಗುತ್ತೆ, ಇಷ್ಟ ಬಂದಂಗೆ ಕ್ಲೋಸ್ ಆಗುತ್ತೆ. ಆವಾಗ್ಲೇ ನಾವು ದುಡುಕಿ ಮಾತಾಡೋದು, ಒಬ್ಬನ ಕತ್ತಿಯಿಂದ ಚುಚ್ಚೋದು. ಇವತ್ತು ನಾವು ದೇವ್ರ ಹತ್ರ ನಾವು ಕೇಳ್ಕೊಬೇಕಾಗಿರೋದು ಏನಂದ್ರೆ, ನಾನು ಒಬ್ಬರಿಗೆ ಕತ್ತಿಯಿಂದ ಚುಚ್ಚದೇ ಇರಂಗೆ, ಎಲ್ಲೂ ನಾನು ವಾಂತಿ ಮಾಡದೇ ಇರಂಗೆ, ಬೇಡದಿರೋದೆಲ್ಲ ಮಾತಾಡದೇ ಇರಂಗೆ ನನ್ನ ಬಾಯಿಗಳನ್ನ ಏನ್ ಮಾಡ್ಬೇಕು? ನೀನು ನನ್ನ ತುಟಿಗಳನ್ನ ಕಾಯಿ, ಕಾಪಾಡು, ಕಾಪಾಡು. ಏನು ಕಾಪಾಡಬೇಕು?
ಏನಕ್ಕೆ ಕಾಪಾಡಬೇಕು? ಏನಕ್ಕೆ ಕಾಪಾಡಬೇಕು? ನಾನು ಓದ್ತೀನಿ. ಹದಿನೆಂಟನೇ ಅಧ್ಯಾಯ 13ನೇ ವಾಕ್ಯ. ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? The one who gives an answer before he hears anything. ಅಂದ್ರೆ ಕೇಳಿಸ್ಕೊಳ್ಳೋಕೆ ಮುಂಚೆನೆ ಉತ್ತರ ಕೊಡೋನು ಅಂತ. ಕೇಳಿಸ್ಕೊಳ್ಳೋಕೆ ಮುಂಚೆನೆ ಉತ್ತರ ಕೊಡೋನು ಯಾರಂತೆ? ಮುಟ್ಟಾಳ. ಮುಕ್ಕಾಲು ಭಾಗ ವಿಶ್ವಾಸಿಗಳು ಇದೇ ತರನೇ ಇದ್ದೀರಾ. ಕೇಳಿಸ್ಕೊಳ್ಳೋಕೆ ಮುಂಚೆನೆ ಉತ್ತರ ಕೊಡೋನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ಮುಕ್ಕಾಲು ಭಾಗ 90% ವಿಶ್ವಾಸಗಳು ಮಾಡೋ ತಪ್ಪು ಇದೆ. ಪೂರ್ತಿಯಾಗಿ ಯಾವ್ದು ಕೇಳಿಸ್ಕೊಳ್ಳಲ್ಲ. ಬ್ರದರ್ ನಿಮ್ ಬಗ್ಗೆ ಅವ್ರ ಹಂಗಂದ್ರಂತೆ, ಮುಗೀತತೆ. ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ. ಸ್ಟಾರ್ಟ್ ರೈಸ್ ಆಗೋಗಿರುತ್ತೆ ಒಳಗಡೆಯಿಂದ. ಪೂರ್ತಿ ಕೇಳಿಸ್ಕೊಂಡು ರೈಸ್ ಆಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ರಿ. ಯಾಕಂದ್ರೆ ನಮ್ಮ ವಿಶ್ವಾಸಿಗಳಿಗೆ ಪೂರ್ತಿ ಕೇಳಿಸ್ಕೊಳ್ಳುವಂತ ಪೇಷನ್ಸ್ ಇಲ್ಲ. ಏನ್ ಹೇಳ್ರೆ? ಪೂರ್ತಿ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ, ಪೇಷನ್ಸು ಇಲ್ಲ. ಪೂರ್ತಿಯಾಗಿ ಕೇಳಿಸ್ಕೊಳ್ದಿರ ಉತ್ತರ ಕೊಡೋನು ಮುಟ್ಟಾಳ. ಎರಡನೇದು ಅವಮಾನ. ಏನಕ್ಕೆ ನಮ್ಮ ಜೀವನದಲ್ಲಿ ಅವಮಾನ ಬರುತ್ತೆ ಹೇಳ್ರಿ? ಅವಮಾನ ಬರೋದು ಏನಕ್ಕೆ? ನೀವು ಮಾತಾಡೋ ಮಾತಿಂದಾನೆ. ನಿಮ್ಮ ಮಾತುಗಳು ನಿಮ್ಮನ್ನು ಅವಮಾನಕ್ಕೆ ಗುರಿಪಡಿಸ್ಬೋದು, ಇಲ್ಲ ಮಾನಕ್ಕೂ ಗುರಿಪಡಿಸ್ಬೋದು. ಎರಡು ಎಲ್ಲ ನಿಮ್ಮ ಮಾತುಗಳಲ್ಲೇ ಇದೆ. ಕಂಟ್ರೋಲ್ ಮಾಡೋದು. ಸೊ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಕೇಳಿಸ್ಕೊಳ್ಳಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಪೂರ್ತಿಯಾಗಿ ಕೇಳಿಸ್ಕೊಂಡು ಇದಕ್ಕೆ ನಾನು ಮಾತಾಡ್ಬೇಕಾ ಮಾತಾಡ್ಬಾರ್ದ ಅಂತ ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿ. ಟಕ್ಕಂತ ಉತ್ತರ ಕೊಡ್ಬೇಡಿ. ಟಕ್ಕಂತ ಉತ್ತರ ಕೊಡೋನು ಏನ್ ಮಾಡ್ತಾನೆ? ಮುಟ್ಟಾಳನು, ಕತ್ತಿಯಿಂದ ಚುಚ್ಚುವವನು ಆಗಿದಾನು. ಸ್ವಲ್ಪ ಕೇಳಿಸ್ಕೊಳ್ಳೋದ್ರಲ್ಲಿ ತಾಳ್ಮೆ ಇಲ್ಲ. ಬಾಯಿದೆ, ಮಾತು ಬರುತ್ತೆ ಅಂತೇಳಿ ಯಾವುದನ್ನು ಕೇಳಿಸ್ಕೊಳ್ದಿರ ನಮಗೆ ಬೇಕಾಗಿರೋದ್ರೆಲ್ಲ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅದನ್ನೇ ನಾನು ಹೇಳ್ತಾರೆ 17ನೇ ಅಧ್ಯಾಯ 27-28ನೇ ವಾಕ್ಯ. ಹಿಡಿದು ಮಾತನಾಡುವವನು ಜ್ಞಾನಿ, ಶಾಂತಾತ್ಮನು ವಿವೇಕಿ. ಹಿಡಿದು ಮಾತನಾಡುವವನು ಜ್ಞಾನಿ. ಹಿಡಿದು ಮಾತಾಡುವವನು ಅಂದ್ರೆ ಅರ್ಥ ಹೇಳ್ರೆ? ಕಂಟ್ರೋಲ್. ಮಾತನ್ನ ಕಂಟ್ರೋಲ್ ಮಾಡಿ ಮಾತಿನ ಮೇಲೆ ಹಿಡಿತ ಇರುವವನು ಏನಾಗಿದ್ದಾನೆ? ಜ್ಞಾನಿಯಾಗಿದ್ದಾನೆ. ಆದ್ರೆ ಇಷ್ಟ ಬಂದಾಗ ಮಾತಾಡುವವನು ಏನಾಗಿದ್ದಾನೆ? ಮೂರ್ಖನಾಗಿದ್ದಾನೆ, ಕೊಲೆಗಾರನಾಗಿದ್ದಾನೆ, ಕತ್ತಿಯಿಂದ ಚುಚ್ಚುವವನಾಗಿದ್ದಾನೆ. ಕತ್ತಿಯಿಂದ ಚುಚ್ಚುವವನು ಮೂರ್ಖನು, ಇಷ್ಟ ಬಂದಿನ ಜಾಗದಲ್ಲೆಲ್ಲ ವಾಂತಿ ಮಾಡುವತನು, ಅವಮಾನಕ್ಕೆ ಗುರಿಯಾಗಿರುವವನು ಆಗಿದ್ದಾನೆ. ನಾವೆಲ್ಲ ಯಾರು? ಇಷ್ಟ ಬಂದಿನ ಜಾಗದಲ್ಲಿ ವಾಂತಿ ಮಾಡೋರ, ಇಲ್ಲ ಹಿಡಿದು ಮಾತಾಡುವವರ? ಯಾರು ನಾವೆಲ್ಲ? ಕೇಳ್ರಿ ಪಕ್ಕದವರಿಗೆ, ನೀವು ಹಿಡಿದು ಮಾತಾಡುವವರಲ್ಲ ಇಷ್ಟ ಬಂದ ಜಾಗದಲ್ಲಿ ವಾಂತಿ ಮಾಡುವವರ ಅಂತ? ಯಾರು ನೀವೆಲ್ಲ?
ಎರಡನೇ ಭಾಗ ಏನ್ ಹೇಳ್ತದೆ? ಶಾಂತಾತ್ಮನು ಶಾಂತ ಆತ್ಮನು ವಿವೇಕಿ. ವಿವೇಕಿ ಅಂದ್ರೆ ಏನ್ ಹೇಳಿ? ಅರ್ಥ ಮಾಡ್ಕೊಳ್ಳುವನು. ಕೂಲಾಗಿ ಯಾರು ಕೇಳಿಸ್ಕೊತಾನೋ ಅವನೇನ್ ಮಾಡ್ತಾ ಇದ್ದಾನೆ? ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಕೇಳಿಸ್ಕೊಂಡಿದ ತಕ್ಷಣ ಎಗರೋನು ಹತ್ರ, ಕೇಳಿಸ್ಕೊಂಡಿದ ತಕ್ಷಣ ಎಗರೋನು ಅರ್ಥ ಮಾಡ್ಕೊಳ್ಳಲ್ಲ. ಅವನಿಗೆ ನೀವು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡುವಂತ ಪ್ರಯತ್ನ ಪಟ್ರು ನೀವು ಮಾಡುವಂತ ಪ್ರಯತ್ನ ವೇಸ್ಟು. ಸೊ ಯಾರು ವಿವೇಕಿ ದೇವರ ದೃಷ್ಟಿಯಲ್ಲಿ? ಶಾಂತವಾಗಿ ಕೇಳಿಸ್ಕೊಳ್ಳೋ, ಶಾಂತವಾಗಿ ಕೇಳಿಸ್ಕೊಳ್ಳೋ, ಶಾಂತವಾಗಿರೋನು. ಇಮಿಡಿಯೇಟ್ ಆಗಿ ಯಾವ್ದಕ್ಕೆ ರೆಸ್ಪಾಂಡ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಯಾವ್ದಕ್ಕೆ ಎಗರ್ದಿರಾ? ಶಾಂತವಾಗಿದ್ದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋನು ವಿವೇಕಿ ದೇವರ ದೃಷ್ಟಿ. ನೀವ್ ಯಾರು? ನೀವೆಲ್ಲ ನೀವೆಲ್ಲ ಇವತ್ತು ದೇವ್ರು ನಿಮ್ಮನ್ನ ನೋಡ್ಬೇಕಾದ್ರೆ ಹೆಂಗ್ ನೋಡ್ತಾರೆ? ಅವಳು ವಿವೇಕಿಗಳ ತರ ನೋಡ್ತಾರೆ ನಿಮ್ಮನ್ನ? ಇಲ್ಲ, ಸಿಕ್ಕಿದ ಜಾಗದಲ್ಲೆಲ್ಲ ವಾಂತಿ ಮಾಡೋರ್ ತರ ಇದೀರ ನೀವು ಅಲ್ಲಿ ನೋಡ್ತಾ ಇದ್ರೆ. ಕೇಳ್ರಿ, ನೋಡ್ರಿ, ಪಕ್ಕದಲ್ಲಿ ನೋಡ್ಕೊಂಡ್ರೆ ನಾನು ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ಕೇಳ್ರಿ. ನಾನು ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ಕೇಳ್ರಿ. ಯಾವ ಟೈಮಲ್ಲಿ ಇವ್ನು ನನ್ನ ಕೊಲೆ ಮಾಡಕ್ ಬರ್ತಾವನೋ, ಯಾವ ಟೈಮಲ್ಲಿ ನನ್ನ ಚುಚ್ಚಕ್ ಬರ್ತಾವನೋ, ಯಾವಾಗ ಚುಚ್ಬಿಡ್ತಾನೋ. ನಿಜವಾಗ ನೀವು ಯೋಚನೆ ಮಾಡಿರಲ್ಲ ಈ ತರ. ಇವ್ರ ಹತ್ರ ಮಾತಾಡೋ ಡೇಂಜರ್, ಮಾತಾಡೋ ಸಕ್ಕತ್ತಲ್ಲಿ ಚುಚ್ಬಿಡ್ತಾರ. ಯೋಚನೆ ಮಾಡಿರಲ್ಲ ನೀವು? ಇವ್ರ ಹತ್ರ ಮಾತಾಡ್ಬಿಟ್ರೆ ರಿಟರ್ನ್ ಏನ್ ಮಾತಾಡ್ಬಿಡ್ತಾರಂತ ಭಯದಿಂದ ನಾವೇನ್ ಮಾಡ್ತಾ ಇರ್ತೀವಿ? ಏನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಮಾತಾಡಿದ್ರೆ ಚುಚ್ಬಿಡ್ತಾರೆ, ಚುಚ್ಬಿಡ್ತಾರೆ. ಹುಷಾರಾಗಿರ್ತೀವಿ. ಹಂಗೆ ಮುಂದೆ ಓದಿ. ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿ ಅಂತಲೂ. ಸಾಕ್. ಮುಟ್ಟಾಳ ಸೈಲೆಂಟ್ ಆಗಿದ್ರು ಅವನು ಜ್ಞಾನಿ ಅನ್ನಿಸ್ಕೊಂತಾನಂತೆ. ಆದ್ರೆ ಬುದ್ಧಿವಂತ ಸೈಲೆಂಟ್ ಆಗಿಲ್ದಿರ ಬಾಯಿಗೆ ಬಂದಲ್ಲ ಮಾತಾಡಿದ್ರೆ ಮುಟ್ಟಾಳ ಅನ್ಸ್ಕೊಂತ. ಸೊ ಒಂದು ಮುಟ್ಟಾಳ ಸೈಲೆಂಟ್ ಆಗಿದ್ರು ಜ್ಞಾನಿ ಅನ್ನಿಸ್ಕೊಬೇಕಾದ್ರೆ ನೀವು ಜ್ಞಾನ ಇರೋರು ನೀವ್ಯಾರು? ಅಂದ್ರೆ ಸೈಲೆನ್ಸ್ ಅಲ್ಲಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದ್ರಲ್ಲಿ ಅಷ್ಟು ಪವರ್ ಇದೆ. ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದ್ರಲ್ಲಿ ಅಷ್ಟು ಪವರ್ ಇದೆ. ನಾನೆಲ್ಲ ಹೊರಗಡೆ ಹೋದಾಗ ಏನಾದ್ರು ಹೇಳ್ತಾ ಇರ್ತಾರೆ ಅನ್ಕಳಿ, ನನ್ಗೆ ಅವ್ರು ಮಾತಾಡೋದು ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಸೈಲೆಂಟ್ ಕುತ್ಕೊಂಡ್ಬಿಟ್ಟು ಕೇಳಿಸ್ಕೊಂತ ಇರ್ತೀನಿ. ಏನಾದ್ರು ಪ್ರಶ್ನೆ ಕೇಳ್ತಾರೆ ಅನ್ಕೊಳ್ರಿ, ನೀವೇ ದೊಡ್ಡವ್ರು, ನೀವೇ ಹೇಳ್ರಿ, ನಾನು ಕೇಳಿಸ್ಕೊತೀನಿ, ನಾನು ಕೇಳಿಸ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿ ಕೇಳಿಸ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಮಾತಾಡಿದ್ರೆ ಅವಮಾನ ಆಗುತ್ತೆ, ಯಾಕಂದ್ರೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ನಾವು? ಗೊತ್ತಿಲ್ದಿರೋ ಜಾಗದಲ್ಲಿ ಸೈಲೆಂಟ್ ಆಗಿರು, ಕೇಳಿಸ್ಕೊ. ಏನೋ ಮಾತಾಡಕ್ ಹೋದ್ರೆ ಸೆಂಟ್ರಲ್ಲಿ ಏನಾಗ್ಬಿಡ್ತೀವಿ ನಾವು? ಅವಿವೇಕಿ ಆಗ್ಬಿಡ್ತೀವಿ, ಅವಮಾನಕ್ಕೆ ಗುರಿ ಆಗ್ತೀವಿ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದನ್ನ ನೀವೇನ್ ಮಾಡ್ಬೇಕು? ಗ್ರಹಿಸ್ಬೇಕು. ಸೊ ಒಂದು ಮುಟ್ಟಾಳ ಸೈಲೆಂಟ್ ಆಗಿದ್ರು ನಾನೇ ಅನ್ನಿಸ್ತೀನಿ. ತುಟಿಗಳನ್ನು ಬಿಗಿ ಹಿಡಿದ ಇರಿ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ. ನೀವು ಜ್ಞಾನಿಯಾಗಿ ಸೈಲೆಂಟ್ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ಮುಟ್ಟಾಳರಾಗಿದ್ರು ಪರವಾಗಿಲ್ಲ, ಸೈಲೆಂಟ್ ಆಗಿರೋದ್ ಕಲೀರಿ. ಸೈಲೆಂಟ್ ಆಗಿದ್ದು ಜ್ಞಾನಿ ಅನ್ನಿಸ್ಕೊಳ್ರಿ. ಒಂದ್ ಹೆಸರಾದ್ರು ತಗೊಳ್ಳಿ ಸಾಕು. ಅದು ಜ್ಞಾನಿ ಅಂತ ಹೆಸರು ತಗೊಳ್ಳಿದ್ರು ಪರವಾಗಿಲ್ಲ, ನಾವು ಒಟ್ಟಿನಲ್ಲಿ ಸೈಲೆಂಟ್ ಆಗಿದ್ದು ಜ್ಞಾನಿ ಅಂತ ಆದ್ರೂ ಹೆಸರು ತಗೋಬೇಕು ನಾವು. ಹಂಗೆ ಮುಂದೆ ಹೋಗಿ. ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿ ಅಂತಲೂ ಅನ್ನಿಸಿಕೊಳ್ಳುವನು. ತುಟಿಗಳನ್ನ ಬಿಗಿಡುವವನು ವಿವೇಕಿ ಅಂತಲೂ ಅನ್ನಿಸಿಕೊಳ್ಳುವನು. ಯಾರು ಇಂಟೆಲಿಜೆಂಟ್ ಅಂದ್ರೆ ವಿವೇಕಿ ಅಂದ್ರೆ ಇಂಟೆಲಿಜೆಂಟ್. ಇಂಗ್ಲಿಷ್ ಅಲ್ಲಿ ಏನಿದೆ? ಇಂಟೆಲಿಜೆಂಟ್. ತುಟಿಗಳನ್ನ ಬಿಗಿಡುವವನು ಯಾರ ಏನಂತೆ? ಅವನು ಇಂಟೆಲಿಜೆಂಟ್. ನೀವೆಲ್ಲ ಯಾರು? ಸ್ಕೂಲಲ್ಲಿ ಹೇಳ್ತಾರಲ್ಲ 99%, 98% ತಗೊಳ್ಳೋರಲ್ಲ ಯಾರು? ಇಂಟೆಲಿಜೆಂಟ್.
30% 40% ತಗೊಳ್ಳೋರಲ್ಲ ಏನು ಅಲ್ವಾ? ನೀವೆಲ್ಲ ಯಾರು? ನೀವೆಲ್ಲ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸಾ? ಎಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸಾ? ತುಟಿಯನ್ನ ಮುಚ್ಚಿ ಕಳೆದ್ರಲ್ಲಿ ಅಂದ್ರೆ ತುಟಿಯನ್ನ ಮುಚ್ಚಿ ಕಳೆದ್ರಲ್ಲಿ ನಾವೆಲ್ಲ ಏನಾಗಿರ್ಬೇಕಂತೆ? ಇಂಟೆಲಿಜೆಂಟ್ ಆಗಿರ್ಬೇಕಂತೆ. ಇಂಟೆಲಿಜೆಂಟ್ ಆಗಿರ್ಬೇಕು ನಾವು. ಅದರಲ್ಲಿ ನಾವೆಲ್ಲ ಏನಾಗಿರ್ಬೇಕು? ಇಂಟೆಲಿಜೆಂಟ್ ಆಗಿರ್ಬೇಕು. ಜ್ಞಾನೋಕ್ತಿ 16ನೇದೇ 27ನೇ ವಾಕ್ಯ, 27-28. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ. ನೀಚನು ಕೇಡೆಂಬ ಕುಣಿಯನ್ನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ. ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. ಅವನ ತುಟಿಗಳಲ್ಲಿ ಏನಿದೆ ಅಂತೆ? ಬೆಂಕಿ ಉರಿಯುತ್ತದೆ. ಅವನ ಸ್ಪೀಚ್, ಅವನ ಕಮ್ಯುನಿಕೇಶನ್, ಅವನ ಮಾತುಗಳಲ್ಲಿ ಏನಿದೆ ಅಂತೆ? ಫೈರ್. ಪಕ್ಕದಲ್ಲಿ ಮುಖಂಡಗಳೇ, ನನ್ನ ಮಾತಲ್ಲಿ ಅಂದ್ರೆ ನಿಮ್ಗೆ ಫೈರ್ ಯಾವಾಗಾದ್ರೂ ಫೀಲ್ ಮಾಡಿದಿರಾ ಅಂತ ಕೇಳ್ರಿ. ನನ್ನ ಮಾತಲ್ಲಿ ಫೈರ್ ಫೀಲ್ ಮಾಡಿದಿರ ಯಾವಾಗಾದ್ರೂ? ನನ್ನ ಮಾತಲ್ಲಿ ಫೈರ್ ಯಾವಾಗಾದ್ರೂ ಫೀಲ್ ಮಾಡಿದಿರ ಅಂತ ಕೇಳ್ರಿ. ಅಲ್ವಾ? ನಮ್ಮ ಮಾತುಗಳಿಂದ ಎಷ್ಟು ಜನಕ್ಕೆ ಫೈರ್ ಫೀಲ್ ಮಾಡಿಸಿದೀವಿ ಇಲ್ಲಿವರೆಗೂ? ಈ 2026 ಜನವರಿಯಿಂದ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನಮ್ಮ ಫೈರ್ನ ಫೀಲ್ ಮಾಡಿಸಿದೀವಿ? ಎಷ್ಟು ಜನಕ್ಕೆ ಫೈರ್ ಫೀಲ್ ಮಾಡಿಸಿದೀವಿ? ಫೈರ್ ಬರೀ ನಾನು ಫೈರ್ ಫೀಲ್ ಮಾಡಿಸಿದೀನಿ ಅನ್ನೋರು ಮಾತ್ರ ಕೈ ಮೇಲೆ ಎತ್ತಿ ನೋಡೋಣ. ನೀವೆಲ್ಲ ಒಳ್ಳೆಯವರ? ತಣ್ಣಗೆ ಮಾತಾಡ್ತೀರಾ ನೀವೆಲ್ಲ? ಹೋಳ್ರಿ ಮತ್ತೆ ಕೈ ಮೇಲೆ ಎತ್ತಿ. ಮಕ್ಕಳ ಹತ್ರನಾ? ಮಕ್ಕಳು ಬಿಟ್ಟು ದೊಡ್ಡವ್ರಿಗೆ ಯಾರು ಫೀಲ್ ಮಾಡಿಸಿಲ್ಲ ಫೈರ್? ನಾವು ಮಾತುಗಳಿಂದ ಏನ್ ಮಾಡ್ತೀವಂತೆ? ಫೈರ್ ಫೀಲ್ ಮಾಡ್ತೀವಂತೆ. ಇಂಗ್ಲಿಷ್ ಹೇಳಿದ್ರೆ ಗೊತ್ತಾ? ಎ ವರ್ತ್ಲೆಸ್ ಮ್ಯಾನ್ ಪ್ಲಾಟ್ಸ್ ಈವಿಲ್. ವರ್ತ್ಲೆಸ್ ಮ್ಯಾನ್, ವರ್ತ್ಲೆಸ್ ಅಂತ ಅರ್ಥ ಏನಂದ್ರೆ ಪ್ರಯೋಜನ ಇಲ್ಲದೆ ಇರೋ. ಯಾರು ಕೆಟ್ಟದನ್ನ, ಕೆಟ್ಟ ಹಳ್ಳವನ್ನ ಯಾರು ತೋಡ್ತಾರೆ? ಅದೇ ತರ ಕನ್ನಡದಲ್ಲಿದೆ, ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ. ಅದು ನೀಚನಲ್ಲ, ವರ್ತ್ಲೆಸ್ ಮ್ಯಾನ್. ಇಂಗ್ಲಿಷ್ ಅಲ್ಲಿ ವರ್ತ್ಲೆಸ್ ಮ್ಯಾನ್. ವರ್ತ್ಲೆಸ್ ಮ್ಯಾನ್ ಅಂದ್ರೆ ಕೆಲ್ಸಕ್ಕೆ ಬಾರದೇ ಇರೋ ವ್ಯಕ್ತಿನೇ ಹಳ್ಳ ತೋಡೋದು. ಯಾವ ಕೆಲ್ಸಕ್ಕೂ ಬರಲ್ಲ ಇವನು, ಬರೀ ಹಳ್ಳ ತೋಡೋದು ಮಾತ್ರ ಇವನ್ ಕೆಲಸ. ವೇಸ್ಟ್ ಫೆಲೋ. ಒಬ್ಬರನ್ನ ಸಮಾಧಾನ ಪಡಿಸು ಅಂದ್ರೆ ಅವನ ಕೈಲ ಆಗಲ್ಲ. ಒಬ್ಬರು ನೆಮ್ಮದಿ ಪಡಿಸು ಅಂದ್ರೆ ಆಗಲ್ಲ. ಒಬ್ಬರನ್ನ ಆದರಣೆ ಪಡಿಸು ಅಂದ್ರೆ ಆಗಲ್ಲ. ಒಬ್ಬರನ್ನ ಧೈರ್ಯ ಪಡಿಸು ಅಂದ್ರೆ ಆಗಲ್ಲ. ಯಾವುದಕ್ಕೂ ಇವನ್ ಪ್ರಯೋಜನ ಬರಲ್ಲ. ಆದ್ರೆ ಗುಂಡಿ ತೋಡಕ್ ಮಾತ್ರನೇ ಪ್ರಯೋಜನ ಪಡ್ತಾರೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನಾನು ಯಾವ್ದಕ್ಕಾದ್ರೂ ಪ್ರಯೋಜನ ಬಿದ್ದೀನ ನಿಮ್ಗೆ ಅಂತ ಕೇಳ್ರಿ. ಯಾವುದಕ್ಕೂ ಯಾವ ಒಳ್ಳೇದಕ್ಕೂ ಪ್ರಯೋಜನ ಇದ್ದಿರೋ ವ್ಯಕ್ತಿ ಮಾಡೋ ಕೆಲಸನೇ ಗುಂಡಿ ತೋಡು. ಅವನ್ ಟೈಮ್ ಪಾಸೇ ಗುಂಡಿ ತೋಡದೆ. ಗುಂಡಿ ತೋಡ್ತಾ ಏನ್ ಮಾಡ್ತಾನ ಅವನ್ನ ಟೈಮ್ನ ಪಾಸ್ ಮಾಡ್ಕೊಂತಾನೆ, ಸಮಯವನ್ನ ಕಳಿತಾನೆ. ಅದಕ್ಕೆ ಯಾವ್ದಾದ್ರೂ ಒಂದು ಒಳ್ಳೆ ವಿಷಯದಲ್ಲಿ ಏನಾಗಿರ್ಬೇಕು? ಒಂದು ವ್ಯಕ್ತಿ ಇನ್ವಾಲ್ವ್ ಆಗಿರ್ಬೇಕು. ಒಂದು ಒಳ್ಳೆ ವಿಷಯದಲ್ಲಿ ಅವನ್ನ ಏನಾಗಿರ್ಬೇಕು? ಅವನು ಪಾಲ್ಗೊಂಡಿರ್ಬೇಕು. ಅವನಿಗೆ ಗುಂಡಿ ತೋಡುವಂತ ಅಭ್ಯಾಸ ಇರಲ್ಲ. ಯಾವ್ದ್ರಲ್ಲೂ ಯಾವ ಪ್ರೇಯರ್ಗೂ ಬರ್ದೇ ಇರೋನು ಬೇಡ ಬಿಡು. ಯಾವ ಪ್ರೇಯರ್ಗೂ ಬರಲ್ಲ, ಯಾವ ಸವಾಸಕ್ಕೂ ಬರಲ್ಲ, ಯಾರ ಜೊತೆಗೂ ಬರಲ್ಲ, ಯಾರ ಮನೆಗೂ ಬರಲ್ಲ, ಯಾವ ಇದಕ್ಕೂ ಬರಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ? ಓಲಿ ಪಕ್ಕದಲ್ಲಿ ಮುಖ ನೋಡಿ, ಯಾವ ಪ್ರೇಯರ್ಗೂ ಬರ್ದೇ ಇದ್ರೆ ಏನ್ ಕೆಲಸ ಮಾಡ್ತೀರ ನೀವು ಅಂತ ನನಗೆ ಇವತ್ತು ಅರ್ಥ ಆಯ್ತು ಅಂತ. ಏನ್ ಅರ್ಥ ಆಯ್ತು ನಮ್ಗೆ ಹೇಳ್ರಿ ಇವತ್ತು? ಯಾವ್ದ್ರಲ್ಲೂ ಇನ್ವಾಲ್ವ್ಮೆಂಟ್ ಆಗದೆ ಹೋದ್ರೆ ಇವ್ರು ಏನು ಯಾವ್ದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದಾರೆ? ಆಲ್ರೆಡಿ ಗುಂಡಿ ತೋಡೋದ್ರಲ್ಲಿ ಬಿಸಿ ಆಗವ್ರೆ. ಸರಿ, ಮುಂದೆ ಹೋಗಿ. ಹೆಂಗೆ? ತುಂಟನು ಜಗಳ ಬಿತ್ತುತ್ತಾನೆ. ಏನಂತೆ? ತುಂಟನು ಜಗಳ ಬಿತ್ತುತ್ತಾನೆ. ತುಂಟನು ಜಗಳ ಬಿತ್ತುತ್ತಾನೆ. ಯಾರು ತುಂಟ?
ತುಂಟನು ಏನ್ ಮಾಡ್ತಾನಂದ್ರೆ ಜಗಳ ಬಿತ್ತುತ್ತಾನೆ. ಜಗಳ ಬಿಡ್ತಾನೆ. ಆಮೇಲೆ ಚಾಡಿಕೋರನು ಹ್ಮ್ ಮಿತ್ರರನ್ನು ಅಗಲಿಸುತ್ತಾನೆ. ಚಾಡಿ ಹೇಳೋನು ಏನ್ ಮಾಡ್ತಾನಂತೆ? ಮಿತ್ರರನ್ನು ಅಗಲಿಸುತ್ತಾನೆ. ಚೆನ್ನಾಗಿರೋನು ದೂರ ಮಾಡ್ತಾನೆ. ಹ್ಮ್. ಎಷ್ಟು ಜನರನ್ನು ದೂರ ಮಾಡಿದಿರ ಈ ತರ ಚಾಡಿ ಹೇಳಿ? ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲ ಇಲ್ಲೇ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಇಂಗ್ಲಿಷ್ ಏನಿದೆ ಗೊತ್ತಾ? ವಿಸ್ಪರರ್ ಅಂತ. ವಿಸ್ಪರರ್ ಅಂದ್ರೆ ಕುಸುಮಾತ್ಮ. ಬನ್ನಿ ಆ ತರ ಮಾತು ಮಾತಾಡೋರು ಹತ್ರ ಬಂದ್ರೆ ಯಾರಿಗೋ ಇಬ್ಬರಿಗೆ ತಂದಿಕ್ಕಕ್ ನೋಡ್ತಾವ್ರಿ ಇವರು ಅಂತ. ಎಷ್ಟು ಜನ ಕಿವಿಯಲ್ಲಿ ಇದಾರ ಓದಿ ತಂದಿಕ್ಕಿದ್ದೀರಾ? ನಿಜವಾಗ್ಲು ಇವಾಗ ಏನು ಮಾಡೇ ಇಲ್ವಾ ನೀವು? ಕಿವಿಯಲ್ಲಿ ಊದೇ ಇಲ್ವಾ ಯಾರಿಗೂ? ಕಿವಿಯಲ್ಲಿ ಊದೇ ಇಲ್ವಾ? ಒಬ್ಬ ಕಿವಿಯಲ್ಲಿ ಊದಿ 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 ಏನ್ ಮಾಡ್ತಾ ಇರ್ತೀವಿ? ಅವ್ರ ಕಥೆನ ಇವ್ರ ಕಥೆನ ಇವ್ರ ಕಥೆನ ಅವ್ರ ಕಥೆನ ಏನ್ ಮಾಡ್ತಾ ಇರ್ತೀವಿ? ಕಿವಿಯಲ್ಲಿ ಊದಿ 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 ಒಬ್ಬರಿಗೆ ತಂದಿಕ್ಕೆ ಏನ್ ಮಾಡ್ತಾ ಇರ್ತೀವಿ? ಫೋನಲ್ಲೂ ಕಿವಿಯಲ್ಲ ತಾನೇ ಹೋಯ್ತದೆ. ಫೋನ್ ಕಿವಿಯಲ್ಲಿ ಓದಕ್ಕಾಗಿಲ್ಲ ಅಂತ ಫೋನಲ್ಲಿ ಓದಿದಾರ. ಅಯ್ಯೋ, ಒಟ್ಟಲ್ಲಿ ಎಲ್ಲ ಒಂದ್ ಕಡೆ ನಾವೇನ್ ಮಾಡಿದೀವಿ? ಕಿವಿಯಲ್ಲಿ ಹೋಗೋ ತರ ಓದಿದೀವಿ. ಎಲ್ಲಿ ಓದಿದ್ರು ನಾವು ಕಿವಿಯಲ್ಲಿ ಹೋದಾಗ ಏನಾಗತ್ತೆ? ಚೆನ್ನಾಗಿರೋರ ಮಧ್ಯದಲ್ಲಿ ಕತ್ರಿ, ಜಗಳ, ಬಿರುಕು. ಒಂದು ಮಾತಿಂದ, ಒಂದು ಬಾಯಿಂದ, ಒಂದು ನಾಲಿಗೆಯಿಂದ ಎಷ್ಟೊಂದೆಲ್ಲ ಡ್ಯಾಮೇಜ್ ಆಗುತ್ತೆ ನೋಡ್ರಿ. ಇಷ್ಟು ಡ್ಯಾಮೇಜ್ ಆಗ್ತಿರೋದ ಕಾರಣ ಏನು? ನಿಮ್ ಬಾಯಿ, ನಿಮ್ ಮಾತು, ನಿಮ್ ನಾಲಿಗೆ. ಹೋಗೋಣ ಮುಂದೆ. ಜ್ಞಾನೋಕ್ತಿ 16ನೇ ಅಧ್ಯಾಯ 23-24. ಜ್ಞಾನಿಯ ಹೃದಯವು ಅವನ ಬಾಯಿಗೆ ಜಾಣತನವನ್ನು ಅವನ ತುಟಿಗಳಿಗೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸುವುದು. ಏನಂತ ಫಸ್ಟ್ ಇಂದ ಹೋದ್ರಿ? ಜ್ಞಾನಿಯ ಹೃದಯವು ಅವನ ಬಾಯಿಗೆ ಜಾಣತನವನ್ನು ಅವನ ತುಟಿಗಳಿಗೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸುವುದು. ಏನು ನಮ್ಮಲ್ಲಿ ಹೆಚ್ಚಿಸೋದು? ಜಾಣತನವನ್ನ, ಉಪದೇಶ ಮಾಡುವಂತ, ಬುದ್ಧಿ ಮಾತು ಹೇಳುವಂತ ಶಕ್ತಿಯನ್ನ ನಮ್ಮಲ್ಲಿ ಜಾಸ್ತಿ ಮಾಡೋದು ಯಾವ್ದು ಹೇಳ್ರಿ? ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತೆ ಗೊತ್ತಾ? 4 ಜನ ಮಧ್ಯದಲ್ಲಿ ಬಾಯಿನ ಕಾಪಾಡ್ಕೋ, ಒಬ್ಬರೇ ಇರುವಾಗ ಹೃದಯವನ್ನ ಒಬ್ಬರೇ ಇದ್ದು ಹೃದಯವನ್ನ ಕಾಪಾಡ್ಕೊಳ್ಳೋನು 4 ಜನ ಮಧ್ಯದಲ್ಲಿ ಹೆಂಗಿರ್ತಾನವನು? 4 ಜನ ಮಧ್ಯದಲ್ಲಿ ಹೆಂಗಿರ್ತಾನವನು? ಜ್ಞಾನವಂತನಾಗಿರ್ತಾನೆ, ಜಾಣನಾಗಿರ್ತಾನೆ, ಉಪದೇಶ ಮಾಡುವಂತ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿರ್ತಾರೆ. ಶಕ್ತಿಯನ್ನು ಹೆಚ್ಚಿಸ್ಕೊಂಡಿರ್ತಾರೆ. ಒಂದ್ ವ್ಯಕ್ತಿ ಒಳ್ಳೆ ಉಪದೇಶವನ್ನ ಮಾಡೋದಕ್ಕೆ ಶಕ್ತಿ ಯಾವಾಗ ಹೊಂದ್ಕೊಂತಾನೆ? ಒಬ್ಬನೇ ಇದ್ದು ಹೃದಯವನ್ನ ಕಾಪಾಡ್ಕೊಂಡು 4 ಜನ ಮಧ್ಯದಲ್ಲಿ ಬಾಯಿನ ಕಾಪಾಡ್ಕೊಂಡಾಗ ಅವನಿಗೆ ಉಪದೇಶ ಮಾಡುವಂತ, ಒಳ್ಳೆ ಬುದ್ಧಿಯನ್ನ ಹೇಳುವಂತ ಶಕ್ತಿ ಇರುತ್ತೆ, ಜಾಸ್ತಿ ಆಗತ್ತೆ ಅವನಿಗೆ. ಇವತ್ತು ನಾವು ಅನ್ಕೊಂತೀವಿ, ಒಳ್ಳೆ ಮಾತುಗಳು ನನ್ನ ಬಾಯಿಂದ ಬರ್ಬೇಕು, ನನ್ನ 4 ಜನಕ್ಕೆ ಒಳ್ಳೆ ಉಪದೇಶ ಮಾಡ್ಬೇಕು ಅಂತ ನಾವು ಅನ್ಕೊಂತೀವಿ. ಅದು ಮಾಡಕ್ಕಾಗ್ತಿರೋದು ಏನಕ್ಕೆ? ಬಾಯಿನ ಕಾಪಾಡ್ಕೊಂತ ಇಲ್ಲ, ಹೃದಯವನ್ನ ಕಾಪಾಡ್ಕೊಳ್ತಾ ಇರೋದ್ರಿಂದ ನಮ್ಗೇನಾಗ್ತಾ ಇಲ್ಲ, 4 ಜನಕ್ಕೆ ಒಳ್ಳೆ ಉಪದೇಶ ಮಾಡುವಂತ ಶಕ್ತಿಯನ್ನ ನಾವೇನ್ ಮಾಡ್ತಾ ಇದೀವಿ? ಕಳ್ಕೊಂತ ಇದೀವಿ. 4 ಜನಕ್ಕೆ ಒಳ್ಳೆ ಉಪದೇಶ ಮಾಡುವಂತ ಶಕ್ತಿಯನ್ನ ನಾವೇನ್ ಮಾಡ್ಬೇಕು? ದಿನಕ್ಕೆ ಹೆಚ್ಚಿಸ್ಕೊಳ್ತಾನೆ ಇರ್ಬೇಕು. 4 ಜನಕ್ಕೆ ನಾವೇನ್ ಮಾಡ್ಬೇಕು ಹೇಳ್ರಿ? ಒಳ್ಳೆ ಉಪದೇಶ ಮಾಡುವಂತ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋರಾಗಿರ್ಬೇಕು. ಹಂಗೆ ಮುಂದೆ ಹೋದಿ. ಸವಿನುಡಿಯು ಜೇನು ಕೂಡ, ಅದು
ಜೇನು ಕೊಡ, ಸವಿನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ಏನಂದ್ರೆ ಸವಿನುಡಿಯು ಜೇನು ಕೊಡ. ಹನಿಕೋಮ್, ಒಂದು ಫುಲ್ ಹನಿ ಹೆಂಗಿರುತ್ತೆ, ಫುಲ್ ಇರುತ್ತಲ್ಲ ಜೇನು ಗೂಡು, ಫುಲ್ ಗೂಡು. ಸವಿ ನುಡಿ ಏನಂತೆ, ಜೇನು ಗೂಡು ಇದ್ದಂಗೆ, ಜೇನು ಗೂಡು ಇದ್ದಂಗಂತೆ. ಸವಿ ನುಡಿಯು ಜೇನು ಗೂಡು ಇದ್ದಂಗೆ. ಆಮೇಲೆ ಅದು ಆತ್ಮಕ್ಕೆ ಸಿಹಿ. ಅಂದ್ರೆ ನಿಮ್ಮ ಮಾತುಗಳು ಒಬ್ಬರ ಆತ್ಮ ಕಹಿಯಾಗಿ ಮಾಡ್ಬೋದು, ಒಬ್ಬರ ಸಿಹಿಯಾಗೂ ಮಾಡ್ಬೋದು, ಒಬ್ಬರ ಎಲುಬುಗಳನ್ನ ಬಲಹೀನವಾಗೂ ಮಾಡ್ಬೋದು, ಬಲವಾಗಿ ಮಾಡ್ಬೋದು. ಅಂದ್ರೆ ಒಬ್ಬರನ್ನ ವೀಕ್ ಮಾಡ್ಬೋದು, ಒಬ್ಬರ ಹೊರಗಡೆ ಮಾನಸಿಕವಾಗಿ ಕುಂದಿಸಿ ನೋವಿಸಿ ಒಬ್ಬರನ್ನ ಒಳಗಡೆಯಿಂದನೇ ಹಾಳು ಮಾಡ್ಬೋದು. ಯಾವುದೇ ಮೂಲಕವಾಗಿ? ಮಾತಿನ ಮೂಲಕವಾಗಿ. ಸೊ ಸವಿ ನುಡಿಯು ಒಂದು ಜೇನು ಗೂಡಿದ್ದಂಗೆ. ಆದ್ರೆ ಅದು ಏನಾಗಿದೆ, ನಮ್ಮ ಆತ್ಮಕ್ಕೆ ಸಿಹಿಯು, ಎಲುಬುಗಳಿಗೂ ಪುಷ್ಟಿಯಾಗೂ ಕ್ಷೇಮವಾಗಿಯೂ. ಇವತ್ತು ನಾವು ಎಷ್ಟು ಜನಕ್ಕೆ ಕಹಿಯಾಗಿದ್ದೀವ? ನಮ್ಮ ಮಾತುಗಳು ಸಿಹಿಯಾಗಿದ್ದಾವ, ನಮ್ಮ ಮಾತುಗಳು ಸಿಹಿಯಾಗಿದ್ದಾವ, ನಮ್ಮ ಮಾತುಗಳು ಕಹಿಯಾಗಿದ್ದಾವ. ನಮ್ಮ ಮಾತುಗಳು ಕೇಳಿಸ್ಕೊಂಡಾಗ ಒಳಗಡೆ ಕಹಿ ಉಂಟಾಗ್ತಾ ಇದೆಯಾ, ನಮ್ಮ ಮಾತುಗಳು ಕೇಳಿಸ್ಕೊಂಡ ಒಬ್ಬರಿಗೆ ಸಿಹಿ ಉಂಟಾಗ್ತಾ ಇದೆಯಾ? ನಮ್ಮ ಮಾತುಗಳ ಮೂಲಕವಾಗಿ ಒಬ್ಬರ ಎಲುಬುಗಳಿಗೆ ಬಲಹೀನತೆಯನ್ನು ಉಂಟು ಮಾಡ್ತಾ ಇದೀವ, ಇಲ್ಲ ಬಲವನ್ನು ಉಂಟು ಮಾಡ್ತಾ ಇದೀವಿ? ಇವತ್ತು ನಿಮ್ಮ ಮಾತುಗಳು ಏನ್ ಮಾಡುತ್ತೆ, ನಿಮ್ಮ ಜೀವನ ಇನ್ನೊಬ್ಬರ ಜೀವನ ಹೆಂಗಿರ್ಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ನಿಮ್ಮ ಮಾತು, ನಿಮ್ಮ ನಾಲಿಗೆ, ನಿಮ್ಮ ತುಟಿಗಳು, ನಿಮ್ಮ ಜೀವನ ಹೆಂಗಿರ್ಬೇಕು, ಬೇರೆಯವ್ರ ಜೀವನ ಹೆಂಗಿರ್ಬೇಕು ಅನ್ನೋದು ನಿಮ್ಮ ತುಟಿಗಳು, ನಿಮ್ಮ ಮಾತುಗಳು, ನಿಮ್ಮ ನಾಲಿಗೆ ಡಿಸೈಡ್ ಮಾಡುತ್ತೆ. ಇವತ್ತು ನೀವೇನ್ ಡಿಸೈಡ್ ಮಾಡಕ್ ಹೋಗ್ತಾ ಇದ್ದೀರಾ? ಟೈಮ್ ಆಗ್ತದೆ. ಇನ್ನೊಂದು ವಾಕ್ಯ ಓದ್ಕೊಂಡು ನಿಲ್ಸ್ಕೊಳ್ಳೋಣ, ಇನ್ ಮಿಕ್ಕಿದ್ದು ಬರೋವರ ಕಂಟಿನ್ಯೂ ಮಾಡೋಣ. ಜ್ಞಾನೋಕ್ತಿ 23ನೇ ವಾಕ್ಯ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಸಾಕು. ಏನಂತ? ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವ ತೊಂದರೆಗಳಿಂದ ತನ್ನ ಬಾಯನ್ನ ನಾಲಿಗೆಯನ್ನ ಕಾಯುವವನು, ಕಾಪಾಡಿಕೊಳ್ಳುವವನು, ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಆದ್ರೆ ಬಾಯನ್ನ ನಾಲಿಗೆಯನ್ನ ಕಾಪಾಡಿಕೊಳ್ಳದಿರುವವನು ಎಲ್ಲಾ ತೊಂದರೆಗಳಲ್ಲೂ ಸಿಕ್ಕಾಕೊಳ್ಳುವುದು. ಇವತ್ತು ನೀವು ತೊಂದರೆಗಳಲ್ಲಿ ಸಿಕ್ಕಾಕೊಬೇಕಾ? ತೊಂದರೆಗಳಿಂದ ರಕ್ಷಿಸಲ್ಪಡ್ಬೇಕಾ? ಸೊ ಹಂಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಬಾಯಿಗಳನ್ನ, ನಮ್ಮ ತುಟಿಗಳನ್ನ ಕಾಪಾಡ್ಕೊ. ನಮ್ಮ ಬಾಯಿಯನ್ನ, ನಮ್ಮ ತುಟಿಗಳನ್ನ, ನಮ್ಮ ಮಾತುಗಳನ್ನ ಕಾಪಾಡ್ಕೊಂಡ್ರೆ ಎಲ್ಲಾ ತೊಂದರೆಗಳಿಂದ ನಾವೇನ್ ಮಾಡ್ತೀವಿ? ಎಲ್ಲಾ ತೊಂದರೆ, ಏನ್ ಹೇಳಿ? ಎಲ್ಲಾ ತೊಂದರೆ. ಒಬ್ರು ಕತ್ತಿಯಿಂದ ಚುಚ್ಚಕ್ ಬರ್ತಾರಲ್ಲ ಆ ತೊಂದರೆ, ವಾಂತಿ ಮಾಡಕ್ ಬರ್ತಾರಲ್ಲ ಆ ತೊಂದರೆ, ಹಳ್ಳ ತೋಡೋರು ಇದಾರಲ್ಲ ಆ ತೊಂದರೆ, ಆಮೇಲೆ ನಮ್ಮನ್ನ ಸಿಗಾಕ್ಸಾರಲ್ಲ ಆ ತೊಂದರೆ, ಆಮೇಲೆ ನಮಗೆ ಒಳಗಡೆ ಕೈಯನ್ನು ಉಂಟು ಮಾಡ್ತಾರಲ್ಲ ಆ ತೊಂದರೆ, ಕತ್ತಿ ನಮಗೆ ನಮ್ಮನ್ನ ಬಲಹೀನ ಪಡಿಸ್ತಾರಲ್ಲ ಆ ತೊಂದರೆ, ಎಲ್ಲಾ ತೊಂದರೆಗಳಿಂದ. ಇನ್ನೊಂದ್ಸರಿ ಆ ವಾಕ್ಯ ಓದಿ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ತೊಂದರೆಗಳಿಂದ, ಪ್ಲೂರಲ್ ವರ್ಡ್, ಬರೀ ತೊಂದರೆ ಅಲ್ಲ. ಏನೇನ್ ತೊಂದರೆಗಳು ಬರ್ತವೆ, ಎಲ್ಲಾ ತೊಂದರೆಗಳಿಂದ ಏನ್ ಮಾಡ್ತಾನಂತೆ ಅವನ್ನ ಸೇಫ್ ಮಾಡ್ಕೊಂಡ. ಇವತ್ತು ನಾವು ಸೇಫ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು, ತೊಂದರೆಗಳಲ್ಲಿ ನಮ್ಮನ್ನ ನಾವು ಸಿಗಾಕಿಸ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ. ನಿಮ್ಮ ಬಾಯಲ್ಲೇ ಇದೆ, ನಿಮ್ಮ ನಾಲಿಗೆಯಲ್ಲೇ ಇದೆ, ನಿಮ್ಮ ತುಟಿಗಳಲ್ಲಿದೆ, ನಿಮ್ಮ ಮಾತುಗಳಲ್ಲೇ ಇದೆ. ಇವತ್ತು ತೊಂದರೆಯಲ್ಲಿ ಸಿಗಾಕೊಂಬಾರ್ದಾ ಅನ್ನೋದು ನೀವು ಡಿಸೈಡ್ ಮಾಡಿ ಒಳ್ಳೆ ನಿರ್ಧಾರ ತಗೊಂಡ್ರೆ, ಆಮೇಲೆ ಕೀರ್ತನೆಗಾರ ಹೇಳ್ತಾನೆ ನೋಡ್ರಿ, ದೇವರೇ ನನ್ನ ತುಟಿಗಳಿಗೆ ಒಂದು ಕಾವಲುಗಾರ ನೀಡು, ಕಾವಲಾಗಿರು, ನನ್ನ ತುಟಿಗಳಿಗೆ ಒಂದು ಕಾವಲನ್ನು ನೀಡು. ಇಷ್ಟ ಬಂದ ಟೈಮಲ್ಲೆಲ್ಲ ಈ ಬಾಯಿ ಏನಾಗ್ಬಾರ್ದು, ಗೇಟ್ ಓಪನ್ ಆಗ್ಬಾರ್ದು. ಈ ತುಟಿಗಳೆಂಬ ಕದವನ್ನ ಏನ್ ಮಾಡ್ಬೇಕು ನೀನು? ಕಾಯಿ. ಇಷ್ಟ ಬಂದಂಗಲ್ಲ ಇದು ಡೋರು ಎನಿ ಟೈಮ್ ಓಪನ್ ಆಗ್ಬಾರ್ದು. ದೇವರೇ ಕಾಯಿ, ದೇವರೇ ಕಾಪಾಡು, ದೇವರೇ ಕಾಯಿ, ದೇವರೇ ಕಾಪಾಡು, ದೇವರೇ ಕಾಯಿ, ದೇವರೇ ಕಾಪಾಡು.
ನಮ್ಮಿಂದ, ನಮ್ಮ ತುಟಿಗಳಿಂದ, ನಮ್ಮ ಬಾಯಿಗಳಿಂದ, ನಮ್ಮ ನಾಲಿಗೆಯಿಂದ, ನಮ್ಮ ಮಾತುಗಳಿಂದ ಯಾರಿಗೆಲ್ಲ ನಾವು ಹಾನಿ ಮಾಡಿದೀವೋ ಒಂದು ನಿಮಿಷ ನಾವು ದೇವರ ಹತ್ರ ಕ್ಷಮಾಪಣೆ ಕೇಳೋಣ. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ.